तिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यं मनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं वन्देऽहं श्रीगुरो श्रीयुतपदकमलं श्रीगुरून् वैष्णवांश श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवां श्रीराधा कृष्णपादान् सहगणललिता श्रीविशाखान्वितांश हे कृष्ण करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते। सप्तकाञ्चन गौराङ्गी राधे वृन्दावनेश्वरी वृषभानुसुदेवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे। नमो विष्णुपादाय कृष्ण पृष्ठाय भूतले श्रीमते भक्ति स्वामी गुणावने हरे कृष्ण। ಜಗನ್ನಾಥನ ಲೀಲೆಗಳು, ಯಾರು ಭಗವಂತನ ಕತೆ ಜನ್ಮದ ರಹಸ್ಯವನ್ನ ಶ್ರವಣ ಮಾಡ್ತಾನೆ ಅವರ ಪಾಪಗಳೆಲ್ಲ ನಾಶ ಆಗ್ತವೆ. ಅದಕ್ಕೆ ನಾವು ಭಗವಂತನ ಲೀಲೆಯಲ್ಲಿ ಮಗ್ನರಾಗ್ಬೇಕು. ನಾವು ಏನೇ ಯೋಚನೆ ಮಾಡ್ಬೇಕಾದ್ರೂ ನಾವು ಭಗವಂತನ ಸಂಬಂಧಿಸಿ ನೋಡ್ಬೇಕು. ಇದ್ರಲ್ಲಿ ಏನೋ ಭಗವಂತನ ಲೀಲೆ ಇದೆಯಾ, ಇದೇನೋ ಆಗ್ತಾ ಇದೆ, ಭಗವಂತನ ಲೀಲೆ ಏನೋ ನಡೀತಾ ಇದೆಯಾ ಅಂತ ನಮಗೆ ಆ ಧ್ಯಾನ ಮನಸ್ಸಿಂದ ಅದು ಬರಬೇಕು. ಅವಾಗ ನಾವು ಏನ್ ನೋಡಿ, ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ಪ್ರಣಶ್ಯತಿ. ಕೃಷ್ಣ ಗೀತೆ ಹೇಳ್ತಾನೆ, ಯೋಮಾಂ ಪಶ್ಯತಿ ಸರ್ವತ್ರ, ಎಲ್ಲಿ ನನ್ನನ್ನ ಎಲ್ಲಾ ಕಡೆ ನೋಡ್ತಾರೆ, ಯಾರು ನನ್ನ ಎಲ್ಲಾ ಕಡೆ ನೋಡ್ತಾರೆ, ಎಲ್ಲರಲ್ಲೂ ನನ್ನನ್ನು ಯಾರು ನೋಡ್ತಾರೆ ಅವನ್ನ ನಾನು ಕಳ್ಕೊಳ್ಳೋದಿಲ್ಲ. ಸೊ ಹೀಗೆ ಭಗವಂತನ ಲೀಲೆಗಳು, ಒಂದು ಹುಲ್ಕಡ್ಡಿ ಆಡಿದ್ರು ಕೂಡ ಅದರಲ್ಲಿ ಭಗವಂತ ಏನೋ ಒಂದು ಲೀಲೆ ಮಾಡಿರ್ತಾನೆ, ಅದು ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ. ಸೊ ಹಾಗೆ ಇವತ್ತು ಒಬ್ಬ ಶುದ್ಧ ಭಕ್ತರ ಲೀಲೆ ನೋಡೋಣ. ಶುದ್ಧ ಭಕ್ತರ ಜೊತೆ ಭಗವಂತ ಹೇಗೆ ಲೀಲೆ ಮಾಡ್ತಾರೆ ಅಂತ. ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಈ ಲೀಲೆ ಯಾವುದು. ರಾಮಾನುಜಾಚಾರ್ಯ ಅವರ ಮೇಲೆ ಭಗವಂತ ಎಷ್ಟು ಪ್ರೀತಿ ತೋರಿಸ್ತಾನೆ. ಅದಕ್ಕಿಂತ ಹೆಚ್ಚು ಪ್ರೀತಿ ತನ್ನ ಶುದ್ಧ ಭಕ್ತರಾದ ಪಾಂಡಗಳ ಮೇಲೆ ತೋರಿಸ್ತಾನೆ. ಓಕೆ, ಸೊ ಇಲ್ಲಿ ಒಂದು ರಾಮಾನುಜಾಚಾರ್ಯ ಅವರ ಜೀವನದಲ್ಲಿ ಭಗವಂತ ಒಂದು ಲೀಲೆ ಮಾಡ್ತಾನೆ. ಯಾರು ಗೊತ್ತಿದೆ ಈ ಲೀಲೆ? ಆಲ್ಮೋಸ್ಟ್ ಎಲ್ರೂ ಗೊತ್ತಿರುತ್ತೆ. ಓಕೆ, ಯಾರಾದ್ರು ಹೊಸವರಿದ್ರೆ ಅವರಿಗೆ ಶ್ರವಣ ಮಾಡಿಸೋಣ. ರಾಮಾನುಜಾಚಾರ್ಯ ನಮ್ಮ ಶ್ರೀ ಸಂಪ್ರದಾಯದ ಮುಖ್ಯ ಆಚಾರ್ಯ, ಪ್ರವರ್ತಕರು. ಶ್ರೀ ಸಂಪ್ರದಾಯದ ಪ್ರವರ್ತಕ ಅಂತಲ್ಲ, ಲಕ್ಷ್ಮೀ ಸಂಪ್ರದಾಯದಿಂದ ಬಂದಂತ ಒಬ್ಬ ಆಚಾರ್ಯ ಶ್ರೀ ರಾಮಾನುಜಾಚಾರ್ಯ. ಅವನ ಶ್ರೀ ವೈಷ್ಣವರು ಅಂತ ಕರಿತೀವಿ. ನಮ್ದು ಯಾವ ಪರಂಪರೆ? ನಮ್ದು ಮಾಧ್ವ ಬ್ರಹ್ಮ ಮಾಧ್ವ ಗೌಡಿಯ ಸಂಪ್ರದಾಯ. ಇದು ಶ್ರೀ ಸಂಪ್ರದಾಯದ ಒಬ್ಬ ಆಚಾರ್ಯ. ಇವರು ಯಾವಾಗಿದ್ರು? 12ನೇ ಶತಮಾನದಲ್ಲಿ. ಇವರು ಇದ್ದಂತ ಕಾಲ 12ನೇ ಶತಮಾನ, ಇಲ್ಲಿಂದ ಸುಮಾರು ಒಂದು 800 ವರ್ಷಗಳ ಹಿಂದೆ. ಅವರು ಒಂದ್ಸಲ ಜಗನ್ನಾಥಪುರಿಗೆ ಭೇಟಿ ಕೊಡ್ತಾರೆ. 800 ವರ್ಷಗಳ ಹಿಂದೆ ಶ್ರೀ ರಾಮಾನುಜಾಚಾರ್ಯ ಭೇಟಿ ಕೊಡ್ತಾರೆ. ಅವರು ವೈಷ್ಣವ ಆಚಾರ್ಯರಲ್ಲಿ ಅಗ್ರಗಣ್ಯರು. ಅವ್ರನ್ನ ರಾಮನ ಅಂಶ ಅಂತಾನೂ ಹೇಳ್ತಾರೆ. ಸಾರಿ, ಲಕ್ಷ್ಮಣನ ಅಂಶ. ಲಕ್ಷ್ಮಣನೇ ರಾಮಾನುಜಾಚಾರ್ಯಾಗಿ ಬಂದಿದ್ದು. ತುಂಬಾ ಆ ಕಾಲಕ್ಕೆ ಮಹಾ ಭಕ್ತ, ಜ್ಞಾನಿ, ಎಲ್ಲ ವೇದ ಪುರಾಣಗಳನ್ನು ಬಲ್ಲವರಾಗಿದ್ರು. ನಾರದ ಪಂಚರಾತ್ರಿಕ ವಿಧಿಗಳು, ವೈದ್ಯ ಆಚರಣೆಗಳು, ಉದ್ಯುಕ್ತ ಕರ್ಮಾಚರಣೆಗಳು ಹೇಗ್ ಮಾಡ್ಬೇಕು ಅದನ್ನೆಲ್ಲ ಚೆನ್ನಾಗಿ ಬಲ್ಲವರಾಗಿದ್ರು. ಈಗಲೂ ತಿರುಪತಿಯಲ್ಲಿ ವೈಖಾನಸರು ಅಂತ ಹೇಳ್ತಾರಲ್ಲ, ನೋಡಿದಿರ ವೈಖಾನಸರು ಹೇಗಿರ್ತಾರೆ ಅಂತ? ಅವ್ರ ಗೆಟಪ್ ಬೇರೆ ತರ ಇರುತ್ತೆ. ತಲೆ ಮುಂದೆ ಅರ್ಧ ತಲೆ ಪೂರ್ತಿ ಅವರು ಶೇವ್ ಮಾಡಿರ್ತಾರೆ. ಇನ್ನ ಉಳಿದ ಹಿಂದ್ಗಡೆ ಶಿಖ ದೊಡ್ಡದಾಗಿ ಬಿಟ್ಟಿರ್ತಾರೆ. ನಾಮ ದೊಡ್ಡದಾಗಿರುತ್ತೆ. ತಿರುಪತಿ ನಾಮ ಹಾಕ್ತಾರಲ್ಲ ಗೋವಿಂದನಿಗೆ. ಅವರು ಶ್ರೀ ಸಂಪ್ರದಾಯ ಅವರು ವೈಖಾನಸರು ಅಂತ ಕರೀತಾರೆ. ವೈಖಾನಸರು ರಾಮಾನುಜಾಚಾರ್ಯರ ಫಾಲೋವರ್ಸ್. ಈಗಲೂ ಶ್ರೀರಂಗಪಟ್ಟಣ, ತಿರುಪತಿ, ತುಂಬಾ ವಿಷ್ಣು ದೇವಸ್ಥಾನಗಳಲ್ಲಿ ಇದೇ ಸಂಪ್ರದಾಯವನ್ನು ಆಚರಣೆ ಮಾಡ್ತಾರೆ. ಹೀಗೆ ಪೂಜೆ ಮಾಡ್ಬೇಕು, ಹೀಗೆ ಎಲ್ಲ ಪ್ರತಿಯೊಂದು. ಇವರು ವಿಶಿಷ್ಟಾದ್ವೈತವನ್ನ ಪ್ರತಿಪಾದನೆ ಮಾಡಿರ್ತಾರೆ. ಈ ವಿಶಿಷ್ಟಾದ್ವೈತ ಯಾಕೆ ಮಾಡಿದ್ರು ಅಂದ್ರೆ, ಶಂಕರಾಚಾರ್ಯವರ ಅದ್ವೈತವಾದವನ್ನ ಅಪೋಸ್ ಮಾಡಿದ್ರು. ಶಂಕರಾಚಾರ್ಯರ ತತ್ವಗಳು ಸಮರ್ಪಕವಾಗಿಲ್ಲ. ಸೊ ಅದನ್ನ ಅಪೋಸ್ ಮಾಡಿ ಇವರು ವಿಶಿಷ್ಟಾದ್ವೈತವನ್ನ ಮಾಡಿದ್ರು.
ಸೊ ಇದು ಇವರ ಹಿನ್ನೆಲೆ, ರಾಮಾನುಜಾಚಾರ್ಯ ಹಿನ್ನೆಲೆ ಯಾರು ಏನು ಅಂತ ಚುಟುಕಾಗಿ ಹಿನ್ನೆಲೆ. ಅದೇ ಸಮಯದಲ್ಲಿ ಒರಿಸ್ಸಾ, ಊದ್ರ ದೇಶ ಆಡಳಿತ ಮಾಡ್ತಾ ಇರ್ತಾನೆ. ಅದು ದೇವ ಅಂತ. ಗಂಗಾನುಜ ಮಹಾವಿಷ್ಣು ಅಷ್ಟೇ ಗ್ರಹಿಸಕ್ ಸಾಧ್ಯ. ಮಹಾವಿಷ್ಣು ಅದಕ್ ಮೇಲೆ ಅವ್ರಿಗೆ ಗ್ರಹಿಸಕ್ ಸಾಧ್ಯ ಇಲ್ಲ. ಓಕೆ, ಸೊ ಹಾಗಾಗಿ ರಾಮಾನುಜ ಸಂಪ್ರದಾಯದವರು ಅಂತ ಅವರು ಭಾವಿಸ್ತಾರೆ. ಆದ್ರೆ ಲೋಕ ವೃಂದಾವನ ಅಲ್ಲಿ ಕೃಷ್ಣ ತನ್ನ ಶಾಶ್ವತ ರೂಪದಲ್ಲಿ ಲೀಲೆ ಮಾಡ್ತಾ ಇರ್ತಾನೆ, ಅದನ್ನ ಶುದ್ಧ ಭಕ್ತ. ಸೊ ರಾಮಾನುಜ, ಆಚಾರ್ಯ ರಾಮಾನುಜ ವಿಷ್ಣುವನ್ನೇ ಶ್ರೇಷ್ಠ ಅಂತ ಭಾವಿಸಿರ್ತಾರೆ. ಈಗಲೂ ಆ ಸಂಪ್ರದಾಯದವರು ಕೃಷ್ಣ ಅಂದ ತಕ್ಷಣ ವಿಷ್ಣುವಿನ ಅದೊಂದು ಅಂಶ ಇರಬಹುದು, ಯಾಕಂದ್ರೆ ವಿಷ್ಣು ಶ್ರೇಷ್ಠ ಅಂತ ಭಾವಿಸಿದಾರಲ್ಲ. ಸೊ ಅದಕ್ಕೆ ಯಾವ ತತ್ವವು, ಈಗ ಅದ್ವೈತ ಆಗಿರ್ಬೋದು, ಇದು ವಿಶಿಷ್ಟ ಅದ್ವೈತ ಆಗಿರ್ಬೋದು, ದ್ವೈತ ಫಿಲಾಸಫಿ ಮುಂದೆ ಅದು ಸಮರ್ಪಕ ಅಲ್ಲ, 100% ಪಕ್ಕ ಅಲ್ಲ. ಓಕೆ, ಹೌದು, ವೈಕುಂಠ ಲೋಕದಲ್ಲಿ ಭಗವಂತ ಇರ್ತಾನೆ, ಅದು ವಿಷ್ಣು ರೂಪದಲ್ಲಿ ಇರ್ತಾನೆ. ಅದಕ್ಕೂ ಉನ್ನತವಾದ ಯಾವುದೋ ಒಂದು ಲೋಕ ಇದೆ ಅಂದ್ರೆ ಅದು ಗೋಲೋಕ ವೃಂದಾವನ. ಸೊ ಅದಕ್ಕೆ ಇವರು ಶಂಕರಾಚಾರ್ಯರ ತತ್ವವನ್ನ ಸಮರ್ಪಕ ಅಲ್ಲ ಅಂತ ವಾದಿಸ್ತಾರೆ ಶ್ರೀರಾಮಾನುಜಾಚಾರ್ಯ. ಇಡೀ ಭಾರತದಲ್ಲಿ ತುಂಬಾ ಪ್ರಸಿದ್ಧವಾದ ಆಚಾರ್ಯ. ಅವರು ಜಗನ್ನಾಥ್ಪುರಿಗೆ ಬಂದಾಗ ನೋಡ್ತಾರೆ, ಅಲ್ಲಿ ಭಗವಂತನನ್ನ, ಯಾರನ್ನ, ಜಗನ್ನಾಥನನ್ನ ಬೇರೆ ಬೇರೆ ವಿಧಾನದಲ್ಲಿ ಪೂಜೆ ಮಾಡ್ತಿರ್ತಾರೆ. ಓಕೆ, ಈಗಲೂ ನಾವು ಹೋದ್ರೆ ಜಗನ್ನಾಥ್ಪುರಿ ದರ್ಶನ ಮಾಡಿದ್ರೆ ತಿರುಪತಿಲಿ ಪೂಜೆ ಮಾಡೋ ತರ ಇರೋದಿಲ್ಲ. ಅಲ್ಲಿ ಶ್ರೀರಂಗಪಟ್ಟಣ, ಶ್ರೀರಂಗಮಲ್ಲಿ ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಮಾಡೋ ತರ ಇರೋದಿಲ್ಲ. ಗಮನಿಸ್ಬೇಕು ನಾವು, ಅದೆಲ್ಲ ಗಮನಿಸಕ್ಕೆ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿರ್ಬೇಕು. ಯಾವುದೇ ಧಾಮಕ್ಕೆ ನಾವು ಹೋಗೋಕ್ ಮುಂಚೆ ಅದರ ಹಿನ್ನೆಲೆ, ಅದರ ಲೀಲೆಗಳು, ಭಗವಂತ ಆ ಜಾಗದಲ್ಲಿ, ಆ ಧಾಮದಲ್ಲಿ ಏನ್ ಲೀಲೆ ಮಾಡಿದ್ದಾನೆ ಅದನ್ನ ತಿಳ್ಕೊಂಡು ಹೋಗ್ಬೇಕು. ಅಬ್ಸರ್ವ್ ಮಾಡ್ತೀವಿ ನಾವು, ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ, ಒಂದೊಂದು ಹೆಜ್ಜೆ ಹೆಜ್ಜೆಗೂ ಗಮನಿಸ್ತೀವಿ. ಯಾಕೆ ಹೀಗೆ, ಇಲ್ಲಿ ಯಾಕೆ ಪಂಡಗಳು ಹಿಂಗ್ ಮಾಡ್ತಾರೆ, ಹಂಗ್ ಮಾಡ್ತಾರೆ, ಭಗವಂತ ಹಿಂಗ್ ಮಾಡ್ತಾರೆ, ಅದೆಲ್ಲ ಗಮನಿಸ್ತೀವಿ ನಾವು. ಸರಿ, ರಾಮಾನುಜಾಚಾರ್ಯ ಹೇಳ್ತಾರೆ ರಾಜ ಗಂಗಾದೇವನಿಗೆ, ಏನೋ ಒಂಥರ ಪೂಜೆ ಸಮರ್ಪಕ ಆಗ್ತಾ ಇಲ್ಲ, ಯಾಕೋ ನಂಗೆ ಸಮಾಧಾನ ಆಗ್ತಾ ಇಲ್ಲ. ಅದು ಲೋ ಕ್ಯಾಸ್ಟ್ ಪೀಪಲ್ ಅಲ್ಲಿ ಭಕ್ತಿ ಮಾಡೋದು, ಪೂಜೆ ಮಾಡೋದು, ಬ್ರಾಹ್ಮಣರಲ್ಲ. ನಾನು ಮೊನ್ನೆ ಕ್ಲಾಸ್ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ, ಅವರು ಪ್ಯೂರ್ ಬ್ರಾಹ್ಮಿನ್ಸ್ ಅಲ್ಲ, ಅವರು ಕೆಳ ಜನ. ಯಾವ ಸಂತತಿಯವರವರು? ವಿದ್ಯಾಪತಿ ಮತ್ತೆ ಲಲಿತಾ, ವಿಶ್ರಾವಸು ಇರ್ತಾರಲ್ಲ, ಒಬ್ಬ ಶಬರ. ಸೊ ಆ ಸಂತತಿಯಿಂದ ಬಂದವರು ಅಲ್ಲಿ ಪಂಡಗಳಾಗಿದ್ದಾರೆ, ಪೂಜಾರಿ. ಪಂಡ ಅಂದ್ರೆ ಪೂಜಾರಿಗಳು. ಸೊ ರಾಮಾನುಜಾಚಾರ್ಯ ಅಬ್ಸರ್ವ್ ಮಾಡ್ತಾರೆ, ಏನಿದು ಒಂಥರ ಮಿಶ್ರ ವಿಧಾನದಲ್ಲಿ ಭಕ್ತಿ ಮಾಡ್ತಿದ್ರೆ, ಯಾವುದು ನಾರದ ಪಂಚರಾತ್ರಕ ವಿಧಿಲಿಲ್ಲ, ವೇದಗಳಲ್ಲಿ ಹೇಳೋ ತರ ಮಾಡ್ತಾ ಇಲ್ವಲ್ಲ ಅಂತ ಅವರಿಗೆ ಆಶ್ಚರ್ಯ ಆಯ್ತು. ಇವ್ರನ್ನ ದೈತಪತೀಸ್ ಅಂತ ಹೇಳ್ತಾರೆ. ದೈತಪತಿ ಅಂದ್ರೆ ಹೇಳ್ದಲ್ಲ, ಲೋ ಕ್ಯಾಸ್ಟ್, ಅವರು ಬ್ರಾಹ್ಮಿನ್ಸ್ ಅಲ್ಲ, ಲೋ ಕ್ಯಾಸ್ಟ್. ಯಾರಾದ್ರೂ ಲೋ ಕ್ಯಾಸ್ಟ್ ಅವರು ಜಗನ್ನಾಥನ್ ಅಂದ್ರೆ ಬೇರೆ ದೇವರನ್ನ ಪೂಜೆ ಮಾಡಕ್ಕಾಗತ್ತಾ? ಬ್ರಾಹ್ಮಿಣ್ಸೇ ಆಗ್ಬೇಕು, ಬ್ರಾಹ್ಮಣರೇ ಪೂಜೆ ಮಾಡ್ಬೇಕು. ಡಿಟಿ ವರ್ಷಿಪ್ ಮಾಡ್ಬೇಕಾದ್ರೆ ಯಾರು? ಬ್ರಾಹ್ಮಿಣ್ಸೇ ಮಾಡ್ಬೇಕು. ಹೌದಾ? ನಮ್ಮ ಸಂಪ್ರದಾಯದಲ್ಲೂ ಅಷ್ಟೇ, ವಿಗ್ರಹ ಆರಾಧನೆ ಮಾಡ್ಬೇಕಾದ್ರೆ 2 ದೀಕ್ಷೆ ಆಗಿರ್ಬೇಕು. 2 ದೀಕ್ಷೆ ಇರ್ಲಿ. ದೀಕ್ಷೆಯನ್ನು ಹೆಸರೇ ಗೊತ್ತಿಲ್ಲದೆ ಇರೋರು ಕೂಡ ವಿಗ್ರಹ ಆರಾಧನೆ ಮಾಡ್ತಾ ಇದಾರೆ ಅಂದ್ರೆ, ಒಂದು ಅವರು ಈ ವಿದ್ಯಾಪತಿ ವಂಶದವರಾಗಿರ್ಬೇಕು, ಇಲ್ಲ ಮೂಢರಾಗಿರ್ಬೇಕು. ಅದಕ್ಕೆ ಯಾಕೆ ನಾವು ವಿಗ್ರಹ ಆರಾಧನೆಗೆ ಒತ್ತು ಕೊಡೋದಿಲ್ಲ ಅಂದ್ರೆ ಈ ಕಾರಣಕ್ಕೋಸ್ಕರ. ಫೋಟೋ ಆರಾಧನೆ ಮಾಡ್ತೀರಾ ಮಾಡಿ, ತೊಂದರೆ ಇಲ್ಲ. ವಿಗ್ರಹ ಆರಾಧನೆ ಮಾಡೋದಕ್ಕೆ ಕಡಿಮೆ ಅಂದ್ರು ನಮ್ಗೆ ಬ್ರಾಹ್ಮಣ ದೀಕ್ಷೆ ಆಗಿರ್ಬೇಕು, ಬ್ರಾಹ್ಮಣ ತತ್ವಗಳನ್ನ ಫಾಲೋ ಮಾಡೋರಾಗಿರ್ಬೇಕು. ಆದ್ರೆ ಆಚಾರ್ಯ ರಾಮಾನುಜ ನೋಡ್ತಾರೆ, ಏನಿದು ಈ ತರ ಜಗನ್ನಾಥ ಅವರಿಗೆ ಅವ್ರಿಗೆ ಆಶ್ಚರ್ಯ ಆಯ್ತು. ಸರಿ, ಒಂದಿನ ದೇವರೇ,
ನಿಮ್ಮ ಜನಗಳು ಸರಿಯಾಗಿ ಪೂಜೆ ಮಾಡ್ತಾ ಇಲ್ಲ ಜಗನ್ನಾಥನಿಗೆ. ಸೊ ನಾನು ಹೇಳ್ಕೊಡ್ತೀನಿ ಹೇಗೆ ಪೂಜೆ ಮಾಡ್ಬೇಕು ಅಂತ. ಜ್ಞಾನಿ, ವಿಶಿಷ್ಟಾದ್ವೈತ ಪ್ರತಿಪಾದನೆ ಬೇರೆ ಮಾಡಿದ್ದಾರೆ, ಇಡೀ ಜಗತ್ತಲ್ಲೇ ತುಂಬಾ ಪ್ರಸಿದ್ಧರಾಗಿದ್ದಾರೆ. ರಾಜನಿಗೆ ಹೇಳ್ತಾರೆ, ನೋಡಿ ಜಗನ್ನಾಥನಿಗೆ ಹಿಂಗೆಲ್ಲ ಭಕ್ತಿ ಮಾಡಬಾರದು, ಏನಿದು, ಬನ್ನಿ ವೈದಿಕ ವಿಧಿ ವಿಧಾನಗಳನ್ನ ಹೇಳ್ಕೊಡ್ತೀನಿ ನಾನು, ಇಲ್ಲಾಂದ್ರೆ ಭಕ್ತಿ ಸ್ವೀಕಾರ ಆಗೋದಿಲ್ಲ. ಅದಕ್ಕೆ ನಾನು ನಾಳೆಯಿಂದ ಈ ಪೂಜಾ ವಿಧಾನವನ್ನ ಬದಲಾವಣೆ ಮಾಡ್ತೀನಿ. ಇಡೀ ಜಗನ್ನಾಥ ದೇವಸ್ಥಾನದಲ್ಲಿ, ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಾನು ಹೇಳ್ದಂಗೆ ಭಕ್ತಿಯನ್ನ ಪೂಜೆಯನ್ನ ಮಾಡ್ಬೇಕು. ತುಂಬಾ ಚೇಂಜಸ್ ಮಾಡ್ಕೋಬೇಕು ನೀವು. ಈಗ ನಾವು ಹೇಳ್ತಿರ್ತೀವಲ್ಲ, ತುಂಬಾ ಚೇಂಜಸ್ ಮಾಡ್ಕೋಬೇಕಪ್ಪ, ಮನೆಯಲ್ಲಿ ಏನೇನೋ ಇಟ್ಟಿದ್ರೆ ಅದೆಲ್ಲ ತೆಗಿಬೇಕು, ದೇವತೆಗಳ ಫೋಟೋನ ಮೇಲೆ ಇಟ್ಬಿಟ್ಟು ಅವ್ರಿಗೂ ಮೇಲೆ ಅಜ್ಜಿ ತಾತನ ಫೋಟೋ ಇಟ್ಬಿಟ್ಟು, ಕೃಷ್ಣ ಶೋಕೇಸ್ ಅಲ್ಲಿ ಇಟ್ಬಿಟ್ಟು, ಬೆಡ್ರೂಮ್ ಅಲ್ಲಿ ಶೋಕೇಸ್ ಅಲ್ಲಿ ಇಟ್ಬಿಟ್ಟು, ಇದೆಲ್ಲ ಬೇಡ. ನಾವ್ ಹೇಳಿದ್ವಲ್ಲ, ಇದೆಲ್ಲ ಚೇಂಜ್ ಮಾಡ್ಬೇಕು. ಯಾಕಂದ್ರೆ ಇದು ಆಚಾರ್ಯರು ಕೊಟ್ಟಿರೋಂಥ ಬದಲಾವಣೆ. ಆಚಾರ್ಯರು ಏನು ಹೇಳಿದ್ದಾರೆ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಲ್ಲ. ಸರ್ ರಾಮಾನುಜ ಹಾಗೆ ಮಾಡ್ತಾರೆ, ಚೇಂಜ್ ಮಾಡ್ಬೇಕು ಪ್ರೋಸೆಸ್ನ ಅಂತೇಳಿ ರಾಜನ್ ಕರೀತಾರೆ. ರಾಜನಿಗೆ ಪ್ರಪೋಸಲ್ ಕೊಡ್ತಾರೆ. ಸೊ ರಾಜ ಓಕೆ ಆಗ್ಬೋದು. ಸೊ ಆದ್ರೆ ಜಗನ್ನಾಥನ ಭಕ್ತರು ಇರ್ತಾರಲ್ಲ, ಪಂಡಾಸ್, ಅವ್ರು ಹೇಳ್ತಾರೆ, ಸ್ವಾಮಿ ಇಲ್ಲ ಇಲ್ಲ ಅಲ್ಲ, ನಾವ್ ಹೀಗೆ ಭಕ್ತಿ ಮಾಡೋದು, ನಾವ್ ಹೀಗೆ ಪೂಜೆ ಮಾಡೋದು. ಯಾರು ಒಪ್ಕೊಳ್ಳಿಲ್ಲ, ರಾಮಾನುಜ ಸಂಪ್ರದಾಯವನ್ನ ಯಾರು ಒಪ್ಲಿಲ್ಲ. ಯಾರು ಜಗನ್ನಾಥನ ಭಕ್ತಿ ಮಾಡ್ತಾರೆ ಅಂತ ಪಂಡಾಸ್. ಸೊ ರಾಜ ಏನ್ ಮಾಡ್ತಾನೆ, ಒಪ್ಪಿಸ್ತಾನೆ, ಇಲ್ಲ ಇಲ್ಲ, ರಾಮಾನುಚಾರ್ಯ ದೊಡ್ಡ ಘನತೆಯುತ ಏನು ಭಕ್ತರು, ಜ್ಞಾನಿಗಳು, ನಾವು ಅವ್ರ ಮಾತು ಕೇಳ್ಬೇಕು. ಸರಿ ಆಯ್ತು. ಒಂದಿನ ಬಂತು ನೋಡಿ, ಇಂಥ ದಿನ ಎಲ್ಲರನ್ನು ಕರೆಸಿ, ಪಂಡಾಸ್ನೆಲ್ಲ ಕರೆಸಿ ಅಂತ ಹೇಳಿ ರಾಮಾನುಜಾಚಾರ್ಯ ಗಂಗಾದೇವನಿಗೆ ಆಜ್ಞೆ ಮಾಡ್ತಾರೆ. ಸರಿ, ರಾಜ ಹೇಳ್ತಾನೆ ಎಲ್ಲರಿಗೂ ಬರ್ಬೇಕಿಂತ ದಿನ ಅಂತ. ಸರಿ, ಒಂದ್ ದಿನ ಬಂತು, ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರಲ್ಲ ಆ ದಿನ ಬಂದ್ರು ಎಲ್ಲ ಬ್ರಾಹ್ಮಣರು, ಆ ಜಗನ್ನಾಥ ಪುರಿಯ ದೇವಸ್ಥಾನದ ಆಡಳಿತ ಅಧಿಕಾರಿಗಳು, ರಾಜ ಎಲ್ಲ ಬರ್ತಾರೆ. ಸರಿ, ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಮಾನುಚಾರ್ಯ ಬರ್ತಾರೆ, ಹೊಸ ಭಕ್ತಿ ವಿಧಾನಗಳನ್ನ ಹೇಳ್ಕೊಡ್ತಾರೆ ಅಂತೆಲ್ಲ ಕಾಯ್ಕೊಂಡು ಕೂತಿದ್ರು. ಸರಿ ಆಯ್ತು, ರಾಜ, ಇಡೀ ಊರಿನ ಜನತೆ, ಪೂಜಾರಿಗಳು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಬಂದ್ರು, ವೆಯ್ಟ್ ಮಾಡ್ತಾ ಇದಾರೆ. ರಾಜನು ಬಂದ್ಬಿಟ್ಟಿದ್ದಾನೆ, ಪಂಡಾಸ್ ಎಲ್ಲ ಬಂದಿದ್ದಾರೆ, ರಾಮಾನುಚಾರ್ಯ ಬರ್ಲೇ ಇಲ್ಲ. ಇನ್ನೂ ಸ್ವಲ್ಪ ಯಾಕಂದ್ರೆ ಅವರು ಲೇಟ್ ಆಗಿ ಬಂದಷ್ಟು ಅವರ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತಲ್ವಾ. ನೀವು ಅಬ್ಸರ್ವ್ ಮಾಡಿರ್ಬೋದು, ವ್ಲಾಡಿಮಿರ್ ಪುಟಿನ್, ರಷ್ಯಾ ಪ್ರೆಸಿಡೆಂಟ್, ಅವನು ಹೆಂಗೆ ಅಂದ್ರೆ, ಎಲ್ಲಾರು ಬಂದು ಇನ್ನೇನ್ ಪ್ರೋಗ್ರಾಮ್ ಎಂಡ್ ಆಗೋ ಟೈಮ್ಗೆ ಅವ್ರು ಎಂಟ್ರಿ ಕೊಡೋದು. ಸಿಂಹ ಬಂದಂಗೆ ಬರುತ್ತೆ. ಅಂದ್ರೆ ಅದೊಂದು ಟ್ಯಾಕ್ಟಿಕ್ಸ್. ನಾನು ಎಲ್ರಿಗಿಂತ ದೊಡ್ಡವನು ಅಂತ ಅನ್ಸ್ಕೊಳಕ್ಕೆ. ದೊಡ್ಡವ್ರು ಮಾಡೋ ಸಣ್ಣ ಕೆಲಸ ಏನಂದ್ರೆ ಲೇಟ್ ಎಲ್ರು ಬಂದ್ಮೇಲೆ ಬರೋದು. ಆದ್ರೆ ನಾವು ಇವ್ರನ್ನೇನು ತರ ಮಾತಾಡ್ತಿಲ್ಲ. ಇಲ್ಲಿ ಏನೋ ಒಂದು ರಹಸ್ಯ ಇದೆ, ಯಾಕೆ ಬಂದಿಲ್ಲ, ಲೇಟ್ ಆದ್ರೂ ಯಾಕೆ ಬಂದಿಲ್ಲ ರಾಮಾನುಜಾಚಾರ್ಯ ಅಂತ. ಸರಿ, ಸ್ವಲ್ಪ ಹೊತ್ತಾದ್ಮೇಲೆ ರಾಜ ಆ ಪೂಜಾರಿಗೆ ಆಜ್ಞೆ ಮಾಡ್ತಾರೆ, ಓಕೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಹಿಂದೆ ಹೆಂಗ್ ಮಾಡಿದ್ರೆ ಆಸ್ ಇಟ್ ಇಸ್ ಅದೇ ತರ ಪೂಜೆ ಮಾಡ್ಕೊಳ್ಳಿ, ಇನ್ನೂ ರಾಮಾನುಜಾಚಾರ್ಯ ಬಂದಿಲ್ಲ, ಬಂದ್ಮೇಲೆ ನೋಡೋಣ. ರಾಜ ಏನ್ ಮಾಡ್ತಾರೆ, ಎಲ್ಲ ಮಂತ್ರಿಗಳನ್ನ ಕರೆಸ್ಬಿಟ್ಟು ಈ ಕಡೆ ಏನ್ ಮಾಡ್ತಾರೆ, ಒಂದ್ ಕಡೆ ಪಂಡಾಸ್ಗೆ ನೀವು ಪೂಜೆ ಮಾಡ್ಕೊಳ್ಳಿಯಪ್ಪ, ಮುಂಚೆ ಹೆಂಗ್ ಮಾಡ್ತಾರ ಮಾಡಿ. ಇನ್ನೊಂದ್ ಕಡೆ ಮಂತ್ರಿಯನ್ನ ಕರೆಸ್ಬಿಟ್ಟು ಎಲ್ಲೋದ್ರು ರಾಮಾನುಜಾಚಾರ್ಯ ಹುಡ್ಕೊಂಬನ್ನಿ, ಯಾಕೆ ಬಂದಿಲ್ಲ, ಇಷ್ಟೊತ್ತಾದ್ರೆ ಯಾಕೆ ಬರ್ಲಿಲ್ಲ. ಎಲ್ರಿಗೂ ಕ್ಯೂರಿಯಾಸಿಟಿ, ಏನ್ ಹೊಸ ವಿಧಾನ ಅಂದ್ರೆ ಏನ್ ಹೇಳ್ಕೊಡ್ತಾರೆ, ಏನ್ ಬೆಳ್ಳಿ ತಟ್ಟೆಲೆ ಪೂಜೆ ಮಾಡ್ಬೇಕೋ, ಬೆಳ್ಳಿ ಗಂಟೆನೆ ಬಾರಿಸ್ಬೇಕೋ, ಇಲ್ಕ ಹಿಂಗೆ ಹಾಕ್ಬೇಕೋ, ಅಥವಾ ಮಡಿ ಮೇಲಿಗೆ ಸ್ನಾನ ಮಾಡ್ಕೊಂಡೇ ಪೂಜೆ ಮಾಡ್ಬೇಕೋ, ಏನೋ ಗೊತ್ತಿಲ್ಲ. ನೋಡ್ಬೇಕು ನಾವು ಅದೆಲ್ಲ. ಜಗನ್ನಾಥ ಅಲ್ಲಿ ಅವನೇ ಸ್ವಾಮಿ, ಅವನ್ ಹೆಂಗೆ ಹೇಳ್ತಾನೆ ಹಂಗ್ ಮಾಡ್ತಾರೆ ಭಕ್ತರು. ನನಗೆ ಹಿಂಗೆ ಬೇಕು, ಇದೇ ತರ ಬೇಕು ಭಕ್ತಿ, ಇದೇ ತರ ಪೂಜೆ ಮಾಡ್ಬೇಕು. ನಾವು ವೈದಿ ಭಕ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಭಗವಂತನ ಮೇಲೆ ರಾಗ ಬೆಳೆಯೋದಿಲ್ಲ. ನಮ್ಗೆ ಒಳಗಿಂದ ರಾಗ ಅಂದ್ರೆ ಅಟ್ಯಾಚ್ಮೆಂಟ್, ಪ್ರೀತಿ, ಕೃಷ್ಣ ಮೇಲೆ ನಮಗೆ ಪ್ರೀತಿ ಬೆಳಿಬೇಕು. ಆ ಪ್ರೀತಿಯಿಂದ ಭಕ್ತಿ ಮಾಡ್ಬೇಕು ಹೊರತು ನಾವು ವೈದಿಕ ವಿದ್ಯುಕ್ತ ಆಚರಣೆಯಿಂದ ಭಗವಂತನ ಹೊಲ್ಸಕ್ ಆಗೋದಿಲ್ಲ. ಆದರೆ ನಾವು ಬದ್ಧ ಜೀವಿಗಳಾಗಿರೋದ್ರಿಂದ ನಾವು ವೈದಿ ಭಕ್ತಿಯನ್ನೇ ಮಾಡ್ಬೇಕು. ವೈದಿ ಭಕ್ತಿ ಯಾರಿಗಿರೋದು? ಬದ್ಧ ಜೀವಿಗಳಿಗೆ. ರಾಗ ಭಕ್ತಿ ಯಾರಿಗಿರೋದು? ಭಗವಂತನ ಪ್ರೇಮಿ ಭಕ್ತರಿಗೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಭಕ್ತಿಯಲ್ಲಿ ಎರಡಿದೆ, ಒಂದು ವೈದಿ ಭಕ್ತಿ, ಇನ್ನೊಂದು ರಾಗ ಭಕ್ತಿ.
ಒಂದು ವೇದಗಳಲ್ಲಿ ಏನ್ ಹೇಳುತ್ತೆ, ಶಾಸ್ತ್ರಗಳಲ್ಲಿ ಏನ್ ಹೇಳುತ್ತೆ ಅದನ್ನ ಮಾಡ್ಬೇಕು. ಏನು ಶಾಸ್ತ್ರಗಳು ಹೇಳುತ್ತೆ? ಬೆಳಿಗ್ಗೆ ಬೇಗ ಎದ್ದೇಳಿ, ಸ್ನಾನ ಮಾಡಿ, ಪೂಜೆ ಮಾಡಿ, ತಿಲಕ ಹಚ್ಕೊಳ್ಳಿ, ಜಪ ಮಾಡಿ, ಭಗವಂತನಿಗೆ ಆಫರ್ ಮಾಡಿ, ಇದೆಲ್ಲ ವೈದಿ ಭಕ್ತಿಗಳು. ಆದ್ರೆ ಎಂಜಿಲ್ ಮಾಡದೆ ಕೊಡ್ಬೇಕು ಭಗವಂತನಿಗೆ, ಭಗವಂತನ ಕೊಡೋ ತನಕ ಯಾರು ಎಂಜಿಲ್ ಮಾಡಬಾರ್ದು, ಇವೆಲ್ಲ ಇದೆ ಅಲ್ವಾ? ಅದು ವೈದಿ ಭಕ್ತಿ. ರಾಗ ಭಕ್ತಿಲಿ ಹಂಗಲ್ಲ. ರಾಗ ಭಕ್ತಿಲಿ ಹಂಗಲ್ಲ. ಗೋಪ ಬಾಲಕರು ಭಗವಂತನಿಗೆ ತಿಂದ್ಬಿಟ್ಟು ಕೊಡ್ತಾ ಇದ್ರು. ಅವನ ಕೈಲಿರೋದ್ನ ಇವ್ರು ತಿಂತಾ ಇದ್ರು, ಇವ್ರ ಕೈಲಿರೋದ್ನ ಕೃಷ್ಣ ತಿಂತಾ ಇದ್ದ. ಅವರು ಯಾವ ವೇದಗಳು, ವೈದಿಕ ಸಂಪ್ರದಾಯಗಳನ್ನ ಅವ್ರು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಆ ಹಂತವನ್ನ ರೀಚ್ ಮುಟ್ಟುಬಿಟ್ಟಿದ್ದಾರೆ. ಇದನ್ನ ರಾಗ ಭಕ್ತಿ ಅಂತ ಕರೀತಾರೆ. ಆದ್ರೆ ರಾಮಾನುಜಾಚಾರ್ಯ ಅವರು ಹೇಳ್ಕೊಡ್ತಾ ಇದ್ದು ವೈದಿ ಭಕ್ತಿ ಹೆಂಗ್ ಮಾಡ್ಬೇಕು ಅಂತ. ವೇದಗಳು ಹಿಂಗೆ ಹೇಳಿಲ್ಲ, ಈ ತರ ಎಲ್ಲ ಪೂಜೆ ಮಾಡಬಾರ್ದು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು. ನಾರದ ಮುನಿ ಹೇಳಿದ್ದಾರೆ, ನಾರದ ಪಾಂಚಾರಾತ್ರಿಕ ಸೂತ್ರದಲ್ಲಿ ಏನ್ ಹೇಳ್ತಾರೆ, ಪಾಂಚರಾತ್ರಿಕ ಸೂತ್ರಗಳು, ಪಾಂಚರಾತ್ರಿಕ ವಿಧಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೀಗೆ ಮಾಡ್ಬೇಕು ಅಂತ ಇದೆ ಭಕ್ತಿ. ಸರಿ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಜಗನ್ನಾಥಪುರಿಯಲ್ಲಿ. ರಾಮಾನುಜಾಚಾರ್ಯ ಬಂದಿದ್ರು. ನೋಡಿದ್ರೆ ರಾಮಾನುಜಾಚಾರ್ಯ ಅವ್ರು ಬರಲೇ ಇಲ್ಲ, ಇವ್ರು ಪೂಜೆ ಶುರು ಮಾಡ್ಕೊಂಡಿದ್ದಾರೆ. ಸರಿ, ಈ ಕಡೆ ಒಬ್ರು ಹೇಳ್ತಾರೆ, ಇಲ್ಲ ಸ್ವಾಮಿ, ನಾವು ನೋಡಿದ್ವಿ ರಾಮಾನುಜಾಚಾರ್ಯ ಅವ್ರು ರಾತ್ರಿ ನೋಡಿದ್ವಿ, ಇದ್ರು ರಾಮಾನುಜಾಚಾರ್ಯ ಅಲ್ಲೇ ಮಲಗಿದ್ದು, ಅದೇ ಜಾಗದಲ್ಲಿ ಮಲಗಿದ್ರು, ಆದ್ರೆ ಬೆಳಿಗ್ಗೆ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗ್ಬಿಟ್ರು ರಾತ್ರಿ? ಯಾರಿಗೂ ಗೊತ್ತಿಲ್ಲ, ಕಣ್ಮರೆ ಆಗ್ಬಿಟ್ಟಿದ್ದಾರೆ. ಅವತ್ ರಾತ್ರಿ ಶ್ರೀ ರಾಮಾನುಜಾಚಾರ್ಯ ಅವರಿಗೆ ಜಗನ್ನಾಥ ಕನ್ಸಲ್ ಬಂದಿದ್ದಾನೆ. ಇವತ್ ರಾತ್ರಿ ನಮ್ಮೆಲ್ರಿಗೂ ಕನ್ಸಲ್ ಬರ್ಬೇಕು ಜಗನ್ನಾಥ. ಮೊನ್ನೆ ರಾತ್ರಿ ಯಾರಿಗೆ ಬಂದಿದ್ರು ಜಗನ್ನಾಥ ಕನ್ಸಲ್ಲಿ? ಓಕೆ. ಸೊ ಇವತ್ತು ರಾತ್ರಿ ಎಲ್ರಿಗೂ ಜಗನ್ನಾಥ ಕನ್ಸಲ್ ಬರ್ಬೇಕು. ಹೇಗೆ ರಾಮಾನುಜಾಚಾರ್ಯ ಅವರು ಬಂದ್ರು ಹಾಗೆ. ಅವತ್ ರಾತ್ರಿ ಏನಾಯ್ತು, ಜಗನ್ನಾಥ ಕನ್ಸಲ್ ಬಂದಿದ್ದಾನೆ. ಜಗನ್ನಾಥ ರಾಮಾನುಜಾಚಾರ್ಯರಿಗೆ ಬೈದಿದ್ದಾನೆ. ಜಗನ್ನಾಥ ಆಚಾರ್ಯರಿಗೆ ಕನ್ಸಲ್ಲಿ ಬೈದಿದ್ದಾನೆ. ಏನಂತ ಬೈದಿದ್ದಾನೆ? ರಾಮಾನುಜ, ಯಾರ್ ನೀನು? ನನ್ನ ಸನ್ನಿಧಾನದಲ್ಲಿ ನನ್ನ ಭಕ್ತರ ಪೂಜಾ ವಿಧಾನಗಳನ್ನ ಬದಲಾಯಿಸೋದಕ್ಕೆ ನೀನ್ ಯಾರು? ನೀನು ದೊಡ್ಡ ಆಚಾರ್ಯ ಇರ್ಬೋದು, ನನ್ನ ಭಕ್ತನೇ ಇರ್ಬೋದು, ಆದರೆ ನನ್ನ ಭಕ್ತರು, ಶುದ್ಧ ಭಕ್ತರು ಮಾಡುವಂತಹ ಪೂಜಾ ವಿಧಾನಗಳನ್ನ ಬದಲಾಯಿಸೋದಕ್ಕೆ ನೀನ್ ಯಾರು? ತಲಾಂತರದಿಂದ ಇದೇ ತರ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಯಾವ ಯಾವ ಯುಗದಲ್ಲಿ ಯಾವಾಗ ಪ್ರಾರಂಭ ಆಯ್ತು ಗೊತ್ತಿಲ್ಲ ಯಾರಿಗೂ. ತಲಾಂತರದಿಂದಲೂ ನನ್ನ ಭಕ್ತಿಯನ್ನ ನನ್ನ ಭಕ್ತರು ಹೀಗೆ ಮಾಡ್ಕೊಂಡು ಬಂದಿದ್ದಾರೆ. ಯಾರು ನೀನು ಅದನ್ನು ಬದಲಾಯಿಸೋದಿಕ್ಕೆ ಅಂತ ಶ್ರೀ ರಾಮಾನುಜಾಚಾರ್ಯ ಅವ್ರನ್ನ ಜಗನ್ನಾಥ ಸ್ವಾಮಿ ಕನ್ಸಲ್ಲಿ ಬೈತಾನೆ. ಇವ್ರು ಯಾರು ಅನ್ಕೊಂಡಿದೀಯಾ? ಇವರೆಲ್ಲರೂ ನನ್ನ ದಿವ್ಯ ಪಾರ್ಷದರು. ಸಾಮಾನ್ಯ ಪಂಡಗಳಲ್ಲ, ಗುಂಡು ಗುಂಡಿಗಿರ್ತಾರೆ. ನೋಡಿದಿರ ಪಂಡಗಳು ಹೆಂಗಿರ್ತಾರೆ ಅಂತ? ಗುಂಡು ಗುಂಡಿಗೆ ನನ್ನಂತವ್ರು 4 ಜನಕ್ಕೆ ಹಾಕ್ಬೇಕು. ನನ್ನಂತವ್ರು 4-5 ಜನ ಹಾಕಿದ್ರೆ ಒಬ್ರು ಪಂಡ. ಮೋಟ ಇರ್ತಾರೆ, ಗುಂಡು ಗುಂಡಿಗಿರ್ತಾರೆ. ಇದನ್ನ ತಿಳ್ಕೊಂಡು ನಾವು ಪಂಡ ದರ್ಶನ ಮಾಡಿದ್ರೆ ಹೆಂಗಿರ್ತಾ ಇತ್ತು? ಪಂಡ ನಮ್ ಕಾಂಟ್ಯಾಕ್ಟ್ ಇದ್ದಾರೆ, ಕಾಲ್ ಮಾಡ್ತಾರೆ ಅವಾಗ. ಪ್ರಭುಜಿ ಜೈ ಜಗನ್ನಾಥ್, ಪ್ರಭುಜಿ ಇವತ್ತು ದರ್ಶನ ಆಗಿದೆ, ತೋರಿಸಿ ತಗೊಳ್ಳಿ, ವಿಡಿಯೋ ಕಾಲ್ ಮಾಡಿ. ನಾವು ನಂಬರ್ ಇಟ್ಕೊಂಡಿದ್ದಾರೆ, ಕಾಲ್ ಮಾಡ್ತಾರೆ. ಏನಾದ್ರು ಸ್ಪೆಷಲ್ ಪೂಜೆ ಅಂತ ಆದಾಗ ಅಲ್ಲಿಂದ ಲೈವ್ ದರ್ಶನ. ಅಲರ್ನಾಥ್ ಪೂಜೆ ಪಂಡ ಅವರು, ಪುರಿಯಲ್ಲ ಅಲರ್ನಾಥ್ ಪಂಡ. ಆ ಪಂಡಗಳ ಬಗ್ಗೆ ಭಗವಂತನಿಗೆ ಎಷ್ಟು ವಿಶೇಷ ಪ್ರೀತಿ ನೋಡಿ. ಹೇಳ್ತಾನೆ ರಾಮಾನುಜಗೆ, ಅವರು ನನ್ನ ಪ್ರೇಮಿ ಭಕ್ತರು. ನೀನ್ ಯಾರು ಚೇಂಜ್ ಮಾಡೋದಿಕ್ಕೆ? ನನಗೂ ಅವ್ರಿಗೂ ಒಂದು ವಿಶೇಷವಾದ ಸಂಬಂಧ ಇದೆ. ನನಗೂ ನನ್ನ ಶುದ್ಧ ಭಕ್ತರಿಗೂ ವಿಶೇಷವಾದ ಸಂಬಂಧ ಇದೆ. ಆ ಸಂಬಂಧ ಸ್ನೇಹ ಸಂಬಂಧ. ಅಲ್ಲಿ ದಾಸ ಒಡೆಯ ಇಲ್ಲ, ಜಗನ್ನಾಥ ಒಡೆಯ ಪಂಡ ದಾಸ, ಅಲ್ಲಿ ಸ್ನೇಹ ಭಾವ ಇದೆ, ವಿಶೇಷವಾದ ಸ್ನೇಹ. ಇವರೆಲ್ಲರೂ ಅದಕ್ಕೆ ಹೇಳುದು ಪಂಡಾಸು, ಪಂಡ PANDA, ಪಾಂಡ ಅಲ್ಲ ಪಂಡ. ಈ ಪಂಡಗಳು ಭಗವಂತನ ಶಾಶ್ವತ ಲೀಲೆಯಲ್ಲಿ ಪಾಲ್ಗೊಳ್ತಾರೆ. ಅವರು ಅವನು ಜಗನ್ನಾಥಗೆ ಬಂದಾಗ ಇವರು ಪಂಡ ಆಗಿ ಬರ್ತಾರೆ, ಜಗನ್ನಾಥ ಕೃಷ್ಣ ಆಗಿ ಬಂದಾಗ ಇವರು ಗೋಪಬಾಲಕರಾಗಿ ಬರ್ತಾರೆ, ಇಲ್ಲ ದನ ಕರುಗಳಾಗಿ ಬರ್ತಾರೆ, ಶಾಶ್ವತ ಲೋಕದಲ್ಲಿ ಸುರಭಿ ಹಸುಗಳಾಗಿರ್ತಾರೆ. ಇವರೆಲ್ಲರೂ ರಾಮನ ಅವತಾರ ಕಾಲದಲ್ಲಿ ಋಷಿಗಳಾಗಿದ್ದಂತಹ ಬ್ರಾಹ್ಮಣರು ಭಗವಂತನನ್ನ ಪತಿಯಾಗಿ ಪಡಿಬೇಕು, ಗಂಡನಾಗಿ ಪಡಿಬೇಕು ಅಂತ ದಿವ್ಯ ತಪಸ್ಸಲ್ಲಿ ತೊಡಗಿರ್ತಾರೆ. ರಾಮಾವತಾರದಲ್ಲಿ ಚಿತ್ರಕೂಟ ದಂಡಕಾರಣ್ಯದಲ್ಲಿ ಭಗವಂತನ
ಲೀಲೆಯಲ್ಲಿ ಪಾಲ್ಗೊಂಡಿರುವಂತಹ ಶುದ್ಧ ಭಕ್ತರು ಇವರು. ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾರೋ ಸಾಮಾನ್ಯ ಭಕ್ತರ ತರ ಕಾಣಿಸ್ತಾರೆ, ಸಾಮಾನ್ಯ ಮನುಷ್ಯರ ತರ ಕಾಣಿಸ್ತಾರೆ. ಜಗನ್ನಾಥ ಶ್ರೀರಾಮಾಚಾರ್ಯ ಅವರಿಗೆ ಹಿಂಗ್ ಬೈತಾ ಇದ್ದಾನೆ, ಅವರು ನನ್ನ ಪ್ರೇಮಿ ಭಕ್ತರು, ನನಗೂ ಅವ್ರಿಗೂ ಒಂದು ದಿವ್ಯವಾದ ಸಂಬಂಧ ಇದೆ, ಅರ್ಥ ಮಾಡ್ಕೋ, ಅವ್ರನ್ನ ಡಿಸ್ಟರ್ಬ್ ಮಾಡ್ಬೇಡ, ರಾಮಾನುಜ ಅವ್ರನ್ನ ಡಿಸ್ಟರ್ಬ್ ಮಾಡ್ಬೇಡ, ನೀನು ನಿನ್ನ ಪೂಜಾ ವಿಧಾನಗಳೇನಿದ್ರು ತಿರುಪತಿ, ಶ್ರೀರಂಗಪಟ್ಟಣ, ಮೇಲ್ಕೋಟೆ ಅಲ್ಲಿಟ್ಕೋ, ಇದು ಜಗನ್ನಾಥಪುರಿ, ಇದು ನನ್ನ ಪುರಿ, ನನ್ನ ಧಾಮ, ಇದು ನನ್ನ ಧಾಮದಲ್ಲಿ ನನ್ನ ಭಕ್ತರು ಹೆಂಗೆ ಪೂಜೆ ಮಾಡ್ತಾರೋ ಹಂಗೆ. ಯಾಕೆ ಹೊಡಿತಾರೆ, ಯಾಕೆ ದುಡ್ಡು ಕೇಳ್ಕನ್ನಾತಿನ ಇಷ್ಟ, ಅದು ನಮ್ ಇಷ್ಟ ಅಲ್ಲ. ನಾವು ಸುಮ್ಮನೆ ಹೋಗ್ಬೇಕು, ಭಗವಂತ ಕರ್ಸ್ಕೊಂಡಿದ್ದಾನೆ ದರ್ಶನ ಮಾಡಕ್ ಬನ್ನಿ ಅಂತ, ದರ್ಶನ ಮಾಡ್ಬೇಕು, ಸೀದಾ ಬರ್ತಾ ಇರ್ಬೇಕು ಆನಂದವಾಗಿ ಅಷ್ಟೇ. ಅಲ್ಲಿ ಯಾಕೆ ಅವ್ರ ಹಂಗ್ ಮಾಡ್ತಾರೆ, ಅವ್ರು ಯಾಕೆ ಬಾಯಲ್ಲಿ ಹನ್ಸ್ ಹಾಕಿರ್ತಾರೆ, ಪಾನ್ ಪರಾಗ್ ಹಾಕಿರ್ತಾರೆ, ಎಲೆ ಅಡಿಕೆ ಹಾಕಿರ್ತಾರೆ, ಅಲ್ಲಿ ಯಾಕೆ ಅಲ್ಲೇ ಗಲೀಜ್ ಮಾಡ್ತಿರ್ತಾರೆ, ಅದೆಲ್ಲ ನೋಡಬಾರ್ದು. ನಮ್ ಕಣ್ಣಿಗೆ ಹಂಗ್ ಕಾಣಿಸ್ತಾ ಇದೆ ಅಷ್ಟೇನೆ. ಹೌದಾ? ಯಾರಾದ್ರೂ ಅಬ್ಸರ್ವ್ ಮಾಡಿದೀರಾ? ನೀವು ಅಡಿಗೆ ಮನೆಗೆ ಹೋಗ್ಬಿಟ್ರೆ, ಅಡಿಗೆ ಮನೆ ಕಡೆ ಹೋದ್ರೆ ಅಲ್ಲಿ ನೂರಾರು ಜನ ಪಂಡಾಸು ಒಬ್ಬೊಬ್ಬರು ಒಂದ್ ಕೆಲಸ ಮಾಡ್ತಾರೆ, ಎಲ್ಲ ಭಗವಂತನ ಸೇವೆ ಮುಳುಗಿರ್ತಾರೆ ಅವರು. ನಾವೇನ್ ಮಾಡ್ತೀವಿ, ನಾವು ಅವರಲ್ಲಿ ತಪ್ಪು ಹುಡ್ಕೋದ್ರಲ್ಲಿ ಮುಳುಗಿರ್ತೀವಿ ನಾವು. ಆ ಪಂಡ ನೋಡ್ರಿ ಹಿಂಗಿದ್ದಾರೆ, ಈ ಪಂಡ ನೋಡ್ರಿ ಹಂಗಿದ್ದಾರೆ, ಅಲ್ಲಿ ಏನೋ ಗಲೀಜ್ ಮಾಡ್ತಾರೆ, ಏನೋ ಬಾಯಿಗೆ ಏನೋ ಹಾಕೊಂಡಿದ್ದಾರೆ ಅಂತ ನಮ್ಗೆ ಕಾಣಿಸುತ್ತೆ. ರಾಮಾನುಜಾಚಾರ್ಯ ಅವ್ರನ್ನೇ ಬಿಡ್ತಾ ಇಲ್ಲ ಭಗವಂತ. ರಾಮಾನುಜ ಇರ್ಲಿ, ಶಿವನೇನೆ ಬಿಡ್ಲಿಲ್ಲ. ಭಗವಂತನ ಭಕ್ತರು ಹೇಗಿರ್ತಾರೆ ಯಾರು ಊಹೆ ಮಾಡಕ್ಕಾಗೋದಿಲ್ಲ. ಊಹೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗಾಗುತ್ತೆ. ಸರಿ, ಜಗನ್ನಾಥ ಹೇಳ್ತಾನೆ, ನಮ್ಮ ಭಕ್ತರನ್ನ ಡಿಸ್ಟರ್ಬ್ ಮಾಡ್ಬೇಡಿ, ದಯವಿಟ್ಟು ಇಲ್ಲಿಂದ ನೀವು ಹೊರಡಬಹುದು. ರಾತ್ರಿ ಕನ್ಸಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಇಲ್ಲಿಂದ ನೀವು ಹೊರಡಬಹುದು. ಸರಿ, ವೆಹಿಕಲ್ ಅರೇಂಜ್ ಮಾಡ್ತೀನಿ ಅಂತಾನೆ ಭಗವಂತ, ಸುಮ್ಮನೆ ಕಳ್ಸಿಲ್ಲ, ಯಾಕಂದ್ರೆ ಅವರು ಭಕ್ತರಲ್ವಾ. ನೋಡಿಯಪ್ಪ ರಾಮಾನುಜ, ಒಂದು ವೆಹಿಕಲ್ ಅರೇಂಜ್ ಮಾಡ್ತೀನಿ, ಇಲ್ಲಿಂದ ನೀವು ಹೊರಡ್ಬೋದು. ಯಾವ್ದು ವೆಹಿಕಲ್ ಅದು? ಗರುಡ. ಗರುಡದಲ್ಲಿ ಕೂತ್ಕೊಂಡು ಶ್ರೀರಾಮಾನುಚಾರ್ಯ ಎಲ್ಲಿಗೆ ಬರ್ತಾರೆ? ದಕ್ಷಿಣ ಭಾರತಕ್ಕೆ ಬರ್ತಾರೆ. ಯಾವಾಗ? ಬೆಳಗ್ಗೆ. ರಾತ್ರಿ ಪುರಿನಲ್ಲಿದ್ರು, ಬೆಳಗ್ಗೆ ಎದ್ದು ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಇರ್ತಾರೆ, ಶ್ರೀರಂಗಮಲ್ಲಿ ಇರ್ತಾರೆ. ಭಗವಂತನ ಲೀಲೆ ಯಾರಿಗೂ ಅರ್ಥ ಆಗಲ್ಲ. ಹುಡುಕ್ರಿ, ಗಂಗದೇವ ಆಜ್ಞೆ ಮಾಡಿದ್ದಾನೆ ತನ್ನ ಭಟರಿಗೆ, ಸೈನಿಕರಿಗೆ, ಸೇವಕರಿಗೆ, ಹುಡುಕ್ರಿ ರಾಮಾನುಚಾರ್ಯ ಎಲ್ಲೋಗಿದ್ದಾರೆ, ಹುಡುಕಿ ಕರ್ಕೊಂಬನ್ನಿ, ಪಲ್ಲಕ್ಕಿ ಉತ್ಸವ ಮಾಡಿ ಕರ್ಕೊಂಬನ್ನಿ ಅವ್ರನ್ನ ಆಸ್ಥಾನಕ್ಕೆ. ಎಲ್ಲಿ ಸ್ವಾಮಿ, ಎಲ್ಲಾ ಕಡೆ ಹುಡುಕಾಡ್ಬಿಟ್ವಿ, ಇಡೀ ಪುರಿನೇ ಹುಡುಕಾಡ್ಬಿಟ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ ಶ್ರೀರಾಮಾನುಜಾಚಾರ್ಯ. ಸರಿ, ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಇದ್ದಾರೆ, ಕೂರ್ಮ ಕ್ಷೇತ್ರದಲ್ಲಿ ಇದ್ದಾರೆ. ಕೂರ್ಮ ಕ್ಷೇತ್ರ, ದಕ್ಷಿಣ ಭಾರತವನ್ನ ಕೂರ್ಮ ಕ್ಷೇತ್ರ ಅಂತ ಕರೀತಾರೆ. ಅದು ಶಂಖ ಕ್ಷೇತ್ರ. ಯಾವುದು? ಜಗನ್ನಾಥಪುರಿ ಶಂಖ ಕ್ಷೇತ್ರ, ಅದು ಕೂರ್ಮ ಕ್ಷೇತ್ರದಲ್ಲಿದ್ದಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕು, ಭಗವಂತನನ್ನ ಹಿಂಗೆ ಆರಾಧನೆ ಮಾಡ್ಬೇಕು ಅಂತ ಏನಿಲ್ಲ. ರೂಲ್ಸು, ರೆಗ್ಯುಲೇಷನ್ಸು, ವೇದಿಕ್ ಇಂಜಂಕ್ಷನ್ಸು, ಆರ್ಡರ್ಸು ಆಗೇನಿಲ್ಲ. ಪ್ರೀತಿ ಇದ್ರೆ ನೀವೇನ್ ಬೇಕಾದ್ರೂ ಮಾಡಿ. ಪ್ರೀತಿ ಇರ್ಬೇಕು, ಭಗವಂತನಲ್ಲಿ ಮುಳುಗಿರ್ಬೇಕು ಆ ಪ್ರೀತಿ. ಕೆಲವು ಹೇಳ್ತಾರೆ ಶಂಖನ ಹಿಂಗೆ ಇಟ್ಕೋಬೇಕು, ಹಿಂಗೆ ಓದ್ಬೇಕು, ಗಂಟೆ ಇಷ್ಟೇ ಮಾಡ್ಬೇಕು, ಇಷ್ಟೇ ಮಾಡ್ಬೇಕು, ಅಷ್ಟೇ ಮಾಡ್ಬೇಕು. ಅದು ವೈದಿ ಭಕ್ತಿ. ಹೌದು, ಅದು ಬೇಕು, ಬೇಡ ಅಂತಲ್ಲ, ಬೇಕು. ಯಾಕಂದ್ರೆ ನಾವು ಭಗವಂತನ ನಮ್ಮಲ್ಲಿ ನಮ್ಮ ಹೃದಯ ಬಗದ್ರೆ ಭಗವಂತನ ಕಿಂಚಿತ್ತು ನಮ್ ಪ್ರೇಮ ಅನ್ನೋದಿಲ್ಲ, ಬರೀ ಕಲ್ಮಶನೇ ಇದೆ ನಮ್ಮಲ್ಲಿ. ಹೀಗಿರುವಾಗ ನಾವು ಭಗವಂತನಲ್ಲಿ ರಾಗ ಭಕ್ತಿ ಮಾಡೋಕ್ ಆಗೋದಿಲ್ಲ. ಹೇಗೆ ರಾಗ ಭಕ್ತಿ ಹೇಗಿರುತ್ತೆ, ಸುಮ್ಮನೆ ಒಂದು ಸೂಚನೆ ಕೊಡ್ತೀನಿ, ಸಿಂಪ್ಟಮ್ ಹೇಗಿರುತ್ತೆ ಅಂತ ಶಾಸ್ತ್ರದ ಪ್ರಕಾರ. ಭಗವಂತ ಇಲ್ಲ, ಕಣ್ಣು ಮುಂದೆ ಇಲ್ಲ ಅಂತ ಭಗವಂತನೇ ಹೇಳಿದ್ರು ಕೂಡ ನಮಗೆ ಹೃದಯ ಹೊಡೆದೋಗ್ಬಿಡ್ಬೇಕು. ಇನ್ನು ಮುಂದೆ ನಾನು ನಿನ್ನ ಜೊತೆ ಇರೋದಿಲ್ಲ, ಒಂದು ಕ್ಷಣ ನಾನು ಇಲ್ಲಿ ನೀನ್ ಬಿಟ್ಟು ಹೋಗ್ತೀನಿ ಅಂದಾಗ ಹೃದಯ ಹೊಡೆದೋಗ್ಬಿಡುತ್ತೆ. ಹಂಗಿದ್ದಾಗ ಮಾತ್ರ ಅದು ರಾಗ ಭಕ್ತಿ. ಒಂದ್ಸಲ ಹೇಳಿದ್ವಿ ಇದನ್ನ. ಕೃಷ್ಣ ಕುರುಕ್ಷೇತ್ರದಲ್ಲಿ ಗೋಪಿಯರನ್ನೆಲ್ಲ ನೋಡ್ತಾನೆ. ಯಾವಾಗ? ಯುದ್ಧ ಎಲ್ಲ ಆದ್ಮೇಲೆ. ಆಗ ಗೋಪಿಯರನ್ನ ಸಂಭಾಷಣೆ ಮಾಡ್ತಾನೆ, ಗೋಪಿಯರನ್ನ ಉದ್ದೇಶಿಸಿ ಮಾತಾಡ್ತಾನೆ. ಓ ಗೋಪಿಯರೇ,
ಏನ್ ಆಶ್ಚರ್ಯ, ಭಗವಂತನಿಗೆ ಆಶ್ಚರ್ಯ. ಏನ್ ಆಶ್ಚರ್ಯ ಇದು? ಅಲ್ಲ, ಒಂದು ಕ್ಷಣ ನಾನ್ ನಿಮ್ ಕಣ್ಮುಂದೆ ಇಲ್ಲ ಅಂದ್ರೇನೆ ನೀವು ಜೀವ ಬಿಡ್ತಾ ಇದ್ರಿ. ಕೃಷ್ಣ ಇಲ್ಲ, ಕೃಷ್ಣ ಇಲ್ಲ ಕಣ್ಮುಂದೆ. ಎಲ್ಲೋದ ಕೃಷ್ಣ? ನನ್ ಕೃಷ್ಣ ನೋಡಿದ್ರ? ಹೇ ಮರ, ನನ್ ಕೃಷ್ಣ ನೋಡಿದ್ಯಾ? ಹೇ ಗಿಳಿ, ನನ್ ಕೃಷ್ಣ ನೋಡಿದ್ಯಾ ಅಂತ ಹೇಳ್ತಾ ಇದ್ರಿ. ಎಷ್ಟು ವರ್ಷ ಏನ್ ಆನ್ಸರ್ ಬರುತ್ತೆ ಅಂತ? ಹೋಗ್ರಿ, ನೀವಿಲ್ದರೆ ಇನ್ನೊಬ್ಬ ಕೃಷ್ಣ ಹುಡ್ಕೊಳ್ತೀವಿ ನಾವು ಅಂತ ಹೇಳಿಲ್ಲ ಅವರು. ಭಕ್ತರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೊಬ್ಬ ಭಕ್ತರಿಗೆ ಸಾಧ್ಯ ಹೊರತು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಭಗವಂತನ ಮನಸ್ಥಿತಿ ಯಾರು ಅರ್ಥ ಮಾಡ್ಕೊಳ್ತಾರೆ? ಭಗವಂತನ ಶುದ್ಧ ಭಕ್ತರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಕೇವಲ ಭಕ್ತಿ ಸೇವೆಯಿಂದ ಮಾತ್ರ. ನಾವು ಭಕ್ತಿನೇ ಇದ್ರೆ ನಾವೊಂದು ಬೆಕ್ಕು ತಾಯಿಗೆ ನಿಮ್ಮ ಮಗುವಿನ ಮನಸ್ಥಿತಿನೇ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ನೀವು ಮಗು ಅಳ್ತಾ ಇದೆ, ಮಗು ಅಳ್ತಾ ಏನ್ ಮಾಡ್ಬೇಕು? ಹಾಲು ಕೊಡ್ಬೇಕು. ಯಾಕೆ ಹಾಲು ಕೊಡ್ತೀರಿ? ಅಜೀರ್ಣ ಅಳ್ತಾ ಇದೆ, ಅದು ನಿಮ್ಗೆ ಗೊತ್ತಿದ್ಯಾ? ಇಲ್ಲ ಅಲ್ವಾ? ಮಗು ಅಳ್ತಾ ಇದೆ, ಅಜೀರ್ಣ ಅಳ್ತಾ ಇರ್ಬೋದು ಅಂತ ನಾವು ಊಟನೇ ಕೊಡೋದಿಲ್ಲ. ಹಶ್ವಾಗಳ್ತಾ ಇರುತ್ತೆ, ನಿಮ್ಗೆ ಗೊತ್ತಿದ್ಯಾ? ಅಲ್ಲ, ನಿಮ್ಮ ಮಗು 9 ತಿಂಗಳು ತಾಯಿ ಗರ್ಭದಲ್ಲಿ ಇದ್ದು ಅದಕ್ಕೆ ಆರೈಕೆ ಪಾಲನೆ ಪೋಷಣೆ ಮಾಡಿನೇ ಅದು ಹೊರಗೆ ಬಂದ್ಮೇಲೆ ಮಗುವಿನ ಮನಸ್ಥಿತಿನೇ ಅರ್ಥ ಮಾಡ್ಕೊಳ್ಳದೆ ಇರೋರು ನಾವು ಭಗವಂತನ ಶುದ್ಧ ಭಕ್ತರ ಮನಸ್ಥಿತಿ ಹೇಗೆ ಅರ್ಥ ಮಾಡ್ಕೊಳ್ತೀವಿ? ಹಾಗೆ ಕೃಷ್ಣ ಗೋಪಿಯರ ಮನಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ, ಗೋಪಿಯರು ಕೃಷ್ಣ ಮನಸ್ಥಿತಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಸಾಧವೋ ಹೃದಯ ಮಹ್ಯಂ ಸಾಧೂನಾಂ ಹೃದಯಂ ತ್ವಂ ವದನ್ಯತೇನ ಜಾನಂತಿನ ಹಂ ತೇಭ್ಯೋ ಮನಾಗಪಿ. ನನ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಭಕ್ತರಿಗೆ. ಭಕ್ತರನ್ನ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಸರಿ, ಹೆಂಗೆ ಬದುಕಿದ್ರಿ ಗೋಪಿಯರೇ ನೀವು ನನ್ನ ಬಿಟ್ಟು? ಒಂದು ಕ್ಷಣ ಇಲ್ದಿದ್ದವ್ರು ನನ್ನ ಬಿಟ್ಟು ಇಷ್ಟು ವರ್ಷ ಹೆಂಗಿದ್ರಿ? ಇಲ್ಲಿ ನಾವು ಇದನ್ನ ಯೋಚನೆ ಮಾಡಿದಾಗ ಎಷ್ಟು ನಮ್ಗೆ ಹೃದಯ ಕಲ್ಮಶ ಹೋಗ್ಬೇಕು, ಅವಾಗ ಅರ್ಥ ಆಗತ್ತೆ ಕೃಷ್ಣ ಏನಂತ. ಗೋಪಿಯರ್ ಹೇಳೋ ಮಾತು ಕೇಳಿ ಇವಾಗ ಏನ್ ಹೇಳ್ತಾರೆ ಅಂತ. ಹೌದು, ನೀ ಹೇಳಿದ ನಿಜಾನೇ. ಒಂದು ಕ್ಷಣ ನಾವು ನಿಮ್ಮನ್ನು ಬಿಟ್ಟಿರಕ್ ಆಗ್ತಿರ್ಲಿಲ್ಲ. ತ್ರಿಟಿರಿಗಾಯತೆ ತ್ವಾಂ ಅಪಶ್ಯತಾಂ ಅಪಶ್ಯತಾಂ ಅಂದ್ರೆ ನೋಡದೆ. ತ್ರಿಟಿ ಒಂದು ಕಾಲದ ಒಂದು ಸಣ್ಣ ಭಾಗ, ಯುಗಾಯತೆ ಒಂದು ಸಣ್ಣ ಕಾಲವೂ ಕೂಡ ಯುಗ ತರ ಅನಿಸ್ತಾ ಇತ್ತು. ನಿಜ ಕೃಷ್ಣ. ಆದರೆ ನಿನ್ನ ಒಂದಲ್ಲ ಒಂದು ದಿನ ನಾವು ನೋಡ್ತೀವಿ ಅಂತ ಒಂದು ಭರವಸೆ, ನಂಬಿಕೆ ಇತ್ತಲ್ಲ, ಆ ನಂಬಿಕೆ ಮೇಲೇನೆ ನಾವು ಬದುಕಿದ್ದು. ಇಷ್ಟು ವರ್ಷ ಕೃಷ್ಣ ನಿನ್ನ ಒಂದಲ್ಲ ಒಂದಿನ ನೋಡ್ತೀವಿ. ನೀನ್ ಗೋಕುಲ ಬಿಟ್ಟು ಹೋಗಿರ್ಬೋದು, ಬರ್ದೇನು ಇರ್ಬೋದು ನೀನು, ಆದ್ರೆ ನಮಗೇನ್ ನಂಬಿಕೆ ಅಂದ್ರೆ ನೀನ್ ಒಂದಲ್ಲ ಒಂದಿನ ನಮ್ಮನ್ನ ನೋಡ್ದೆ. ಯಾಕೆ ಗೊತ್ತಿದ್ಯಾ? ನಾವು ತಡ್ಕೋಬಹುದು ನೋಡ್ದೆ, ನೀನ್ ತಡ್ಕೊಳಕ್ ಆಗೋದಿಲ್ಲ. ನೋಡೇ ಬಿಡಣ ನಾನಾ ನೀನ ಅಂತ. ನೋಡಿ, ಭಗವಂತನ ಮುಂದೆ ಚಾಲೆಂಜ್. ಕೃಷ್ಣ ನೋಡೇ ಬಿಡ್ತೀನಿ ನಾನು. ನೀನೇ ತಡ್ಕೊಳಕ್ ಆಗದೆ, ನನ್ನ ಭಕ್ತರು ನೋಡಕ್ ಆಗದೆ ನೀನೇ ಬರ್ಬೇಕು ನಮ್ಮ ಹತ್ರ. ಇದು ಭಕ್ತರು ಭಗವಂತ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೊಂಡಿರ್ತಾರೆ. ಕಾಂಪಿಟೇಷನ್, ಭಕ್ತರು ಮತ್ತೆ ಭಗವಂತನ ನಡುವೆ ಕಾಂಪಿಟೇಷನ್. ಯಾರು ಗೆಲ್ತಾರೆ? ಭಕ್ತರೇ ಗೆಲ್ತಾರೆ. ಶುದ್ಧ ಭಕ್ತರು, ಅವ್ರು ರಾಗ ಭಕ್ತರು, ಪ್ರೇಮಿ ಭಕ್ತರು. ಕಾಟಾಚಾರದ ಭಕ್ತಿ ಮಾಡಿದ್ರೆ, ವೈದ್ಯ ಭಕ್ತಿ ಮಾಡೋದ್ರಿಂದ ನಮ್ಗೆ ಭಗವಂತನ ಪ್ರೇಮ ಸಿಗೋದಿಲ್ಲ. ಈ ಪ್ರೇಮನೇ ನಾವು ಪಡ್ಕೊಳಕ್ಕೆ ನಾವು ಭಗವಂತನ ಆರಾಧನೆ ಮಾಡ್ತಾ ಇರೋದು. ಪ್ರೇಮ ಪಡ್ಕೊಳಕ್ಕೆ ಆರಾಧನೆ ಮಾಡ್ತಾ ಇರೋದು, ಬೇರೆ ಏನು ಅಲ್ಲ. ನಮ್ಗೇನು ಆಸೆ ಇದೆ, ಲೌಕಿಕ ಬಯಕೆಗಳಿದೆ, ಮನೆ ಕಟ್ಕೋಬೇಕು, ಜಮೀನ್ ತಗೋಬೇಕು, ಕಾರ್ ತಗೋಬೇಕು, ಇದಕ್ಕೋಸ್ಕರ ನಾವು ಹೋಗೋದಲ್ಲ ಭಗವಂತನ ಹತ್ರ. ಅದು ಹೋಗದಿದ್ರೆ ಕೊಡ್ತಾನೆ ಭಗವಂತ. ಯಾಕೆ? ಪ್ರತಿಯೊಬ್ರು ಅವರವರ ಕರ್ಮಾನುವರ್ತಿನ, ಪ್ರತಿಯೊಬ್ರು ಕರ್ಮಕ್ಕೆ ಬದ್ಧರಾಗಿರ್ತಾರೆ. ಅದಕ್ಕೆ ತಕ್ಕಂಗೆ ಭಗವಂತ ಫಲಗಳನ್ನ ಕೊಡ್ತಾನೆ. ಆದ್ರೆ ಗೋಪಿ ಇರ್ತಾರ ಪ್ರೇಮ ಭಕ್ತರು ಏನು ಕೇಳೋದಿಲ್ಲ. ಚಾಲೆಂಜ್ ಮಾಡ್ತಾರೆ ಭಗವಂತನಿಗೆ, ನೀನು ಒಂದು ಕ್ಷಣ ನಾವು ನಿನ್ನನ್ನು ಬಿಟ್ಟಿರಕ್ ಆಗ್ತಿರ್ಲಿಲ್ಲ, ಹೌದು, ಆದ್ರೂ ಇಷ್ಟು ವರ್ಷ ನಾವು ಬದುಕಿದೀವಿ ಅಂದ್ರೆ ಅದಕ್ಕೆ ಕಾರಣ ನೀನು ಒಂದಲ್ಲ ಒಂದಿನ ನಮ್ಗೆ ದರ್ಶನ ಕೊಟ್ಟೇ ಕೊಡ್ತೀಯ ಅನ್ನೋ ನಂಬಿಕೆ. ಆ ನಂಬಿಕೆ ನಮಗೂ ಬರ್ಬೇಕು. ಸರಿ, ಈ ಜನ್ಮದಲ್ಲಿ ಆಗ್ಲಿಲ್ಲ, ಇನ್ನೊಂದು ಜನ್ಮದಲ್ಲಿ ಕೊಡ್ತಾನೆ ಭಗವಂತ. ಆ ನಂಬಿಕೆ ಇದ್ರೆ ಮುಖಾಮುಖಿ ಕೊಡ್ತಾನೆ. ಯಾವ್ದೋ ಕನ್ಸಲ್ ಬಂದು ಹೋಗೋದಲ್ಲ, ಕನ್ಸಲಲ್ಲ, ಕೃಷ್ಣ ಎದುರುಗಡೆ ಬಂದು ನಿಂತ್ಕೊಳ್ತಾನೆ.
ಆದ್ರೆ ಈಗ ಕೃಷ್ಣ ಎದುರುಗಡೆ ಇದ್ರು ನಮ್ಗೆ ಕಾಣಿಸೋದಿಲ್ಲ, ಕಾಣಿಸಿದ್ರು ಕೃಷ್ಣ ಅಂತ ನಮಗೆ ಗುರುತಿಡಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೃದಯ ಕಲ್ಮಶ ಇದೆ. ರಾಮಾನುಜಾಚಾರ್ಯ ಅಂತ ಶ್ರೇಷ್ಠ ಭಕ್ತರು, ಆ ಭಕ್ತರು ಮುಂದೆ, ಅಂತ ಶುದ್ಧ ಭಕ್ತನ ಮುಂದೆ ಪಂಡಾಸ್ನ ಎಲ್ಲಿಟ್ಟಿದ್ದಾನೆ ಕೃಷ್ಣ? ನಾವು ಆರಾಧನೆ ಮಾಡ್ಬೇಕು. ಈಗ ನಮ್ ಕ್ಯೂರಿಯಾಸಿಟಿ ಬರುತ್ತೆ, ಅಯ್ಯೋ ಹೆಂಗ್ ನೋಡ್ಬೇಕಿತ್ತಲ್ಲ, ಹೆಂಗ್ ಪೂಜೆ ಮಾಡ್ತಾ ಇದ್ರು ಅವರು, ಯಾವ ತರ ಪೂಜೆ ಮಾಡ್ತಾ ಇದ್ರು ಅವ್ರಿಗೆ. ನನ್ಗನ್ಸೋದು, ಅಲ್ಲ, ಭಗವಂತನ ಶುದ್ಧ ಭಕ್ತರು, ಪಾರ್ಷದರು, ಭಗವಂತನ ಶಾಶ್ವತ ಲೀಲೆಯಲ್ಲಿ ಪಾಲ್ಗೊಳ್ಳುವಂತ ಭಕ್ತರು, ಅವ್ರ ಬಗ್ಗೆ ನಾವು ಏನು ಅರ್ಥನೆ ಮಾಡ್ಕೊಳ್ಳಿಲ್ವಲ್ಲ. ಅವರು ಅವ್ರಿಗೆ ಗೊತ್ತಿರೋದಿಲ್ಲ ನಾವು ಭಗವಂತನ ಶುದ್ಧ ಭಕ್ತ, ಭಗವಂತನ ಪಾರ್ಷದರು ನಾವು ಅಂತ. ಯಾಕಂದ್ರೆ ಯೋಗ ಮಾಯೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾಳೆ. ಯೋಗ ಮಾಯೆ ಭಕ್ತರಿಗೆ ಭಕ್ತರು ಅಂತ ಗೊತ್ತಾಗ್ಬಾರ್ದು, ಭಗವಂತನಿಗೆ ಭಗವಂತ ಅಂತ ಗೊತ್ತಾಗ್ಬಾರ್ದು, ಹಂಗೆ ಅವಳು ಸೇವೆ ಮಾಡ್ತಿರ್ತಾಳೆ. ಹೀಗೆ ಭಗವಂತ ಒಂದು ಸಣ್ಣ ಲೀಲೆ, ರಾಮಾನುಜಾಚಾರ್ಯ ಅವರ ಜೀವನದಲ್ಲಿ ನಡೆದಿರುವಂತ ಲೀಲೆ. ಸಮಯ ಇದ್ರೆ ಇನ್ನೊಂದು ಲೀಲೆನೂ ನಾನು ಹೇಳ್ಬೋದು, ಸಮಯ ಇದ್ರೆ. ಓಕೆ, ಇನ್ನೊಂದು ಅರ್ಧ ಗಂಟೆ ಇನ್ನೊಂದು ಲೀಲೆ ಹೇಳ್ತೀನಿ, ಒಬ್ಬರು ಭಕ್ತರದು. ಇದನ್ನ ಫಸ್ಟ್ ನಾವು ಜೀರ್ಣ ಮಾಡ್ಕೊಳ್ಳೋಣ, ಆನಂದ ಪಡೋಣ. ಇದನ್ನ ನಾವೇ ರಾಮಾನುಜಾಚಾರ್ಯ ಅಂತ ಒಂದು ಸಣ್ಣ ನಾಟಕ, ಈಗ ಒಂದು ನಾಟಕ ಮಾಡ್ತಾರಲ್ಲ ಭಗವಂತನಿಗೆ, ನಮ್ಮನ್ನ ರಾಮಾನುಜಾಚಾರ್ಯ ಅಂತ ಭಾವಿಸ್ಕೊಳ್ಳೋಣ. ನಾನು ಪುರಿಗೆ ಹೋಗ್ತೀನಿ, ಇದೆಲ್ಲ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ರಾಜ ಹೇಳ್ತಾರೆ ಓಕೆ ಮಾಡ್ಬೋದು. ರಾಮಾನುಜರಿಗೆ ಕನ್ಸಲ್ ಬಂದು ಜಗನ್ನಾಥ ಹೇಳ್ತಾನೆ, ಕಪಾಳಕ್ ಬಾರಿಸಿ, ರಾಮಾನುಜ ನೀನ್ ಯಾರು? ನನ್ನ ಭಕ್ತರ ವಿಧಿ ವಿಧಾನಗಳನ್ನ ಪೂಜೆ ಬದಲಾವಣೆ ಮಾಡೋದಕ್ಕೆ ನೀನ್ ಯಾರು? ಅವ್ರು ನನ್ನ ಶುದ್ಧ ಭಕ್ತರು ಅಂತ ಅಂದಾಗ ನಮ್ಗೇನಾಗುತ್ತೆ? ನಮ್ಮ ಅಹಂಕಾರ ಕಡಿಮೆ ಆಗುತ್ತೆ. ನಮ್ಮ ಅಹಂಕಾರ ಕಡಿಮೆ ಆಗ್ಬೇಕು. ನಾವು ಅಧಮರಲ್ಲಿ ಅಧಮ, ನೀಚರಲ್ಲಿ ನೀಚ, ಆ ಭಾವನೆ ಇದ್ದಾಗ ಮಾತ್ರ ನಾವು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಮಾಡಕ್ಕಾಗುತ್ತೆ. ಯಾರಿಗ್ ಗೊತ್ತಿದೆ ಅಲ್ವಾ? ಒಂದ್ ಸಣ್ಣ ಮಗುಗೆ ಭಗವಂತ ದರ್ಶನ ಕೊಡ್ಬೋದು. 20-30-50 ವರ್ಷ ಭಕ್ತಿಲಿ ತೊಡಗಿರೋರಿಗೆ ಭಗವಂತ ದರ್ಶನ ಕೊಡದೆ ಹೋಗ್ಬೋದು. ಭಗವಂತ ದರ್ಶನ ಕೊಡದೇ ಇದ್ರು ಪರವಾಗಿಲ್ಲ, ಪ್ರೇಮ ಕೊಡ್ತಾನಲ್ಲ. ಭಗವಂತನ ಲೀಲೆ ಶ್ರವಣ ಮಾಡುವಂತ ಭಾಗ್ಯ, ಶ್ರವಣ ಮಾಡಿ ಆನಂದ ಪಡುವಂತ ಭಾಗ್ಯ ಕೊಡ್ತಾನಲ್ಲ, ಅದು ಎಲ್ರಿಗೂ ಕೊಡೋದಿಲ್ಲ. ಅದಕ್ಕೆ ಪ್ರೇಮ ಭಕ್ತರು, ಪ್ರೇಮಿ ಭಕ್ತರು ಅಂತ ಕರೀತಾರೆ ಅವ್ರನ್ನ. ಓಕೆ, ಇದು ರಾಮಾನುಜಾಚಾರ್ಯರ ಲೀಲೆ. ಅಂಥದ್ದೇ ಒಬ್ಬ ಪ್ರೇಮಿ ಭಕ್ತ ಜಗನ್ನಾಥಪುರಿನಲ್ಲಿ ಇರ್ತಾನೆ. ಭಗವಂತನ ಶುದ್ಧ ಭಕ್ತ ಗೀತಾ ಪಾಂಡ. ಅವನು ಬ್ರಾಹ್ಮಣ ಪೂಜಾರಿ. ಗೀತಾ ಪಾಂಡ ಅಂತ ಅವನ ಹೆಸರು. ಆದ್ರೆ ಅವನ ಮೂಲ ಹೆಸರು ಗೀತಾ ಪಾಂಡ ಅಲ್ಲ, ಅರ್ಜುನ್ ಮಿಶ್ರಾ, ಭಗವಂತನ ಭಕ್ತ. ಇವನ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಂದ್ರೆ, ಮಹಾಭಕ್ತ ಪ್ರತಿದಿನ ಅವ್ರ ಮನೆಯಲ್ಲಿ ಎಲ್ಲ 700 ಶ್ಲೋಕಗಳ ಗೀತಾ ಪಾರಾಯಣ ಮಾಡ್ತಾ ಇದ್ರು. ಪ್ರತಿದಿನ ಗೀತೆ ಓದ್ತಾ ಇದ್ದ ಅವನು. ಗೀತೆ ಓದಿದ್ಮೇಲೆ ಮುಂದಿನ ಕೆಲಸ. ಎಷ್ಟೊತ್ತು ಸಮಯ ಹಿಡಿಯುತ್ತೆ? ಚೆನ್ನಾಗಿ ಸ್ಪಷ್ಟವಾಗಿ ಹೇಳೋಕ್ ಬಂದ್ರೆ 2-2.5 ಗಂಟೆಲಿ ಓದ್ಬೋದು, ಬರೀ ಶ್ಲೋಕ ಮಾತ್ರ. ಓಕೆ, ಇಲ್ಲ ಅಂದ್ರೆ ಒಂದು 4 ಗಂಟೆ ಸಮಯ ಹಿಡಿಯುತ್ತೆ. ಗೀತಾ ಜಯಂತಿ ದಿನ ಹೋದ ವರ್ಷ ಅಲ್ಲ, ಹಿಂದಿನ ವರ್ಷ ನಾವು ಎಲ್ಲ ಶ್ಲೋಕಗಳ ಪಾರಾಯಣ ಮಾಡಿದ್ವಿ. ಓಕೆ, ಸಂಜೆ 5 ಗಂಟೆ ಶುರು ಮಾಡಿ 9 ಗಂಟೆ ರಾತ್ರಿ, 4 ಗಂಟೆ ಹಿಡಿಯುತ್ತೆ. ಫಾಸ್ಟ್ ಆಗಿ ಹೋದ್ರೆ 2-2.5 ಗಂಟೆಲಿ ಓದ್ಬೋದು. ಗೀತಾ ಪಾಂಡ, ಅವನ ಹೆಸರು ಅರ್ಜುನ್ ಮಿಶ್ರಾ. ಅವನು ಪ್ರತಿದಿನ ಗೀತೆ ಓದ್ಬಿಟ್ಟೆ ಅವನು ಮುಂದಿನ ಕೆಲಸ ಮಾಡ್ತಾ ಇದ್ದ. ಅವನ ಜೀವನದ ಹೆಚ್ಚು ಸಮಯ ಭಗವದ್ಗೀತೆ ಓದೋದಲ್ಲೇ ತೊಡಗ್ತಾ ಇದ್ದ. ಅವನ ಅದಕ್ಕೆ ಗೀತಾ ಪಾಂಡ. ಗೀತಾ ಅಂದ್ರೆ ಭಗವದ್ಗೀತಾ ಪಾಂಡ. ಅವನಿಗೆ ಅಷ್ಟು ನಂಬಿಕೆ ಇದು, ಅಗಾಧವಾದ ನಂಬಿಕೆ ಇದೆ. ಇದೆಲ್ಲ ಎಲ್ಲಿ ಆಗುತ್ತೆ? ಇವೆಲ್ಲ ನಮಗೂ ಗೀತಾ ಪಾಂಡಗೆ ಏನ್ ವ್ಯತ್ಯಾಸ? ಸಣ್ಣ ವ್ಯತ್ಯಾಸ ಇದೆ. ಅವನಿಗೂ ಕೂಡ ಅಗಾಧವಾದ ನಂಬಿಕೆ ಇತ್ತು ಗೀತೆ ಮೇಲೆ, ನಮಗೂ ಕೂಡ ಅಗಾಧವಾದ ಅಪನಂಬಿಕೆ ಇದೆ ಗೀತೆ ಮೇಲೆ. ಅದಕ್ಕೆ ತಾನೇ ಯಾರು ಗೀತೆ ಓದೋದಿಲ್ಲ. ಯಾಕೆ ಇಟ್ಕೋಬೇಕು? ಮನೇಲಿ ಗಲಾಟೆ ಆಗ್ಬಿಡುತ್ತೆ, ಯುದ್ಧ ಆಗ್ಬಿಡುತ್ತೆ, ಅದಾಗತ್ತೆ ಇದಾಗುತ್ತೆ, ಸಂಸಾರ ಹೊಡೆದೋಗುತ್ತೆ. ಏನ್ ಸಂಸಾರ ಗೀತೆ ಇದ್ರೆ ಮಾತ್ರ ಹೊಡೆದೋಗುತ್ತಾ? ಹೊಡೆದೋಗಿದ್ರೆ ಹೆಂಗಿದ್ರು ಹೊಡೆದೋಗುತ್ತೆ. ಯುದ್ಧ ಹೆಂಗಿದ್ರು ಆಗುತ್ತೆ. ಅಫ್ಘಾನಿಸ್ತಾನ ಅವರೆಲ್ಲ ಭಗವದ್ಗೀತೆ ಇದೆಯಾ? ಮತ್ತೆ ಯುದ್ಧ ಮಾಡ್ತಾ ಇದಾರೆ.
ಇಸ್ರೇಲು, ಇರಾನ್, ಇರಾಕ್ ಅವರು ಭಗವದ್ಗೀತೆ ಇತ್ತ ಅವ್ರ ಮನೆ ಇದೆಯಾ? ಮತ್ತೆ ಯಾಕೆ ಯುದ್ಧ ಮಾಡ್ತಾ ಇದಾರೆ? ಅದಕ್ಕೆ ನಮ್ಗೇನು ಅಗಾಧವಾದ ಅಪನಂಬಿಕೆ ಇದೆ ಭಗವದ್ಗೀತೆ ಮೇಲೆ, ಅದಕ್ಕೆ ನಾವು ಇಟ್ಕೊಂಡಿಲ್ಲ. ಆದ್ರೆ ಗೀತಾ ಪಂಡ ಹಾಗಲ್ಲ, ಅವನಿಗೆ ಅನ್ಫ್ಲಿಂಚಿಂಗ್ ಫೇತ್, ಆ ಕಡೆ ಈ ಕಡೆ ಅಲ್ಗಾಡ್ದಿರುವಂತ ನಂಬಿಕೆ, ಅದು ಅಚಲವಾದ ನಂಬಿಕೆ ಇತ್ತು ಅವನಿಗೆ. ಅದಕ್ಕೋಸ್ಕರ ಜನರೆಲ್ಲ ಅವನಿಗೆ ಗೀತಾ ಪಾಂಡ ಗೀತಾ ಪಾಂಡ ಅಂತ ಕರಿತಾ ಇದ್ರು. ಅವ್ರ ಹೆಸರು ಮರ್ತೋಗ್ಬಿಟ್ರು, ಅರ್ಜುನ್ ಮಿಶ್ರಾ ಅನ್ನೋದು ಮರ್ತೋದ್ರು. ಮಿಶ್ರಾ ಅಂದ್ರೆ ಬ್ರಾಹ್ಮಣ, ಮಿಶ್ರಾ, ಶರ್ಮಾ ಇವೆಲ್ಲ ಬ್ರಾಹ್ಮಿನ್ಸ್ ಸರ್ನೇಮ್. ಸರಿ, ಜನ ಅಲ್ಲಿನ ಪುರಿ ಜನಗಳು ಅವ್ರನ್ನ ಗೀತಾ ಪಾಂಡ ಅಂತ ಕರಿತಾ ಇದ್ರು. ಜಗನ್ನಾಥನ ಶುದ್ಧ ಭಕ್ತ ಅವನು, ಸರೆಂಡರ್ಡ್ ಸೋಲ್, ಶರಣಾಗತರಾದ ಆತ್ಮ, ಜಗನ್ನಾಥನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದ. ಪ್ರತಿಯೊಂದಕ್ಕೂ ಏನಾಗುತ್ತೋ ಏನ್ ಹೋಗುತ್ತೋ ಬಿಡುತ್ತೋ ಎಲ್ಲದಕ್ಕೂ ಭಗವಂತನ ಕೃಪೆಯನ್ನೇ ಆಶ್ರಯಿಸಿದ. ಇವತ್ತು ಊಟ ಸಿಕ್ತು, ಭಗವಂತನ ಕೃಪೆ. ಇವತ್ತು ಊಟ ಸಿಕ್ಕಿಲ್ಲ, ಭಗವಂತನ ಕೃಪೆ. ಆದ್ರೆ ನಮ್ಗೆ ಏನನ್ಸುತ್ತೆ, ಇವತ್ತು ಊಟ ಸಿಕ್ತು, ಭಗವಂತನ ಕೃಪೆ. ಇವತ್ತು ಊಟ ಸಿಕ್ಕಿಲ್ಲ, ಅಯ್ಯೋ ಭಗವಂತನ ಕೃಪೆ ಇಲ್ಲ ರೀ. ಶ್ರೀಮಂತಿಕೆ ಬಂತು, ಭಗವಂತನ ಕೃಪೆಯಿಂದ ಶ್ರೀಮಂತಿಕೆ ಬಂತು. ದರಿದ್ರ ಬಂದ್ರೆ ಕೃಪೆನೇ ಇಲ್ಲ. ಅಲ್ಲ, ಅದು ಅನ್ಫ್ಲಿಂಚಿಂಗ್ ಫೈತ್ ಅಲ್ಲ ಅದು. ದರಿದ್ರ ಬಂದ್ರು ಭಗವಂತನ ಕೃಪೆ. ಅಪ್ಪ ಕೃಷ್ಣ, ನಿನ್ ಕೃಪೆಯಿಂದ ನನಗೆ ದರಿದ್ರ ಬಂದಿದ್ಯಪ್ಪ, ತುಂಬಾ ಕೃತಜ್ಞ ನಾನು. ಕೃಷ್ಣ, ನಿನ್ನ ಕೃಪೆಯಿಂದ ನನಗಿವತ್ತು ಒಪ್ಪತ್ತು ಊಟ ಸಿಕ್ಕಿಲ್ಲ, ಒಪ್ಪತ್ತು ಊಟ ಸಿಕ್ಕಿಲ್ಲ, ಇವತ್ತು ಒಂದು ಹನಿ ನೀರು ಸಿಕ್ಕಿಲ್ಲ ನಿನ್ ಕೃಪೆಯಿಂದ. ಇದು ನಂಬಿಕೆ ಅಂದ್ರೆ. ಬೆಳೀತಾ ನಮ್ಗಿದು ನಂಬಿಕೆ? ಭಗವಂತನ ನಂಬಿಕೆ ಇದೆಯಾ ಹೋಗ್ಲಿ ನಮ್ಗೆ? ಇಲ್ಲ. ಭಗವಂತ ಯಾರಂತಾನೆ ಗೊತ್ತಿಲ್ವಲ್ಲ. ಭಗವಂತ ಯಾರಂತ ಗೊತ್ತಿರೋ ತಾನೆ ನಮ್ಗೆ ನಂಬಿಕೆ ಬರುತ್ತೆ. ಭಗವಂತ ಯಾರಂತಾನೆ ಗೊತ್ತಿಲ್ಲ ನಿಮ್ಗೆ, ಹುಡುಕ್ಬೇಕು ಎಲ್ಲಿ ಭಗವಂತ, ಯಾರು ಭಗವಂತ. ವಾದ ಮಾಡೋದು, ಇಲ್ಲ ನಮ್ ದೇವ್ರ ಶ್ರೇಷ್ಠ, ನಿಮ್ ದೇವ್ರ ಶ್ರೇಷ್ಠ, ಇನ್ನ ನಾವು ಶ್ರೇಷ್ಠ ಶ್ರೇಷ್ಠ ಅಂತಾನೆ ಒದ್ದಾಡ್ತಾ ಇದೀವಿ. ಯಾವಾಗ ನಮ್ಗೆ ನಂಬಿಕೆ ಬಂದು ಕೇಸ್ ಕ್ಲಿಯರ್ ಆಗಿ, ಓ ಕೃಷ್ಣ ದೇವತಮ ಪರಮ ಪುರುಷ, ಕೃಷ್ಣ ಹೇಳ್ಬಿಡ್ತಾನೆ, ಬಹುನಾಂ ಜನ್ಮನಾಮಂತ್ಯ ಜ್ಞಾನವಾನ್ ಪ್ರಪದ್ಯತೆ ವಾಸುದೇವ ಸರ್ವಂ ಇತಿ ಸಮಹಾತ್ಮ ಸುದುರ್ಲಭ. ಎಷ್ಟೋ ಜನ್ಮ ಆದ್ಮೇಲೆ ಅದು ಒಂಥರ ಕೋರ್ಟ್ ಕೇಸ್ ಇದ್ದಂಗೆ. 10 ವರ್ಷ 20 ವರ್ಷ 30 ವರ್ಷ ಕೋರ್ಟ್ ಕೇಸ್ ಆಡಿ 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 ಇನ್ನೇನ್ ಸಾಯೋ ಟೈಮ್ಗೆ ಡಿಕ್ಲೇರ್ ಆಯ್ತು, ಈ ಆಸ್ತಿ ಎಲ್ಲ ಈ ಮುದುಕನಿಗೆ ಸೇರಬೇಕು, 95 ವರ್ಷದ ಮುದುಕನಿಗೆ 100 ಕೋಟಿ ಆಸ್ತಿ ಸೇರಬೇಕು. ಗೊಟಕ್ ತಂದ್ಬಿಡ್ತಾನೆ ನಾವು. ಏನಿಲ್ಲ, ನಾವು ಹಂಗೆ ಮಾಡ್ತಿದೀವಿ. ಸಮಯ ಹಾಳು ಮಾಡಬಾರ್ದು. ಇನ್ನ ಅವ್ನ್ ಶ್ರೇಷ್ಠನ ಇವನ್ ಶ್ರೇಷ್ಠನ, ಇನ್ನು ಯಾವ ದೇವ್ರ ಪೂಜೆ ಮಾಡ್ಬೇಕು, ಅದೇನೋ ಮೊನ್ನೆ ಬೇರೆ ಅದನ್ನ ತೆಗಿರಿ ಇದನ್ನ ತೆಗಿರಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕು ಈಗ ತಲೆಗೆ ಹುಳ ಬಿಟ್ಕೊಂಡು ಒದ್ದಾಡ್ತಿರ್ತೀವಿ ನಾವು. ಮತ್ತೆ ಯಾವಾಗ ನಮ್ಗೆ ಅಚಲವಾದ ನಂಬಿಕೆ ಬರುತ್ತೆ ಹೇಳಿ? ಸುಳ್ಳು ಅನ್ಸುತ್ತಾ? ಏನಾದ್ರು ಶಾಸ್ತ್ರ ಸುಳ್ಳು ಹೇಳ್ತಾ ಇದೆ, ಅಥವಾ ನಾವು ಸುಳ್ಳು ಹೇಳ್ತಾ ಇದೀವಿ, ಆಚಾರ್ಯರು ಸುಳ್ಳು ಹೇಳಿದ್ದಾರೆ ಅಂತ ಏನಾದ್ರು ಅನಿಸ್ತಾ ಇದೆಯಾ ನಮ್ಗೆ? ಹಂಗ ಅನ್ಸಂಗಿದ್ರೆ ಮತ್ತೆ ಕಂಡವ್ರು ಹೇಳಿದ್ದಲ್ಲ ಹೆಂಗ್ ನಂಬ್ತಿದ್ದೀರಿ ಹಾಗಾದ್ರೆ? ಈಗ ನಂಬಿಕೆ ಅಂದ ಮೇಲೆ ನಾವ್ ಹೇಳಿದ್ದು ನಂಬೇಕು, ಇನ್ನೊಬ್ರು ಹೇಳಿದ್ದು ನಂಬೇಕು. ಯಾರೋ ಇನ್ನೊಬ್ಬ ಹೇಳ್ತದ್ರೆ ನಂಬ್ತಾ ಇದೀವಿ ಅಂತ ಅಂದಾಗ ನಾವ್ ಹೇಳೋದನ್ನ ಯಾಕೆ ನಂಬಬಾರದು? ಭಕ್ತರ ಸಂಘಕ್ಕೆ ಬರ್ಬೇಕು ನಾವು, ಅಲ್ವಾ? ಈಗ ಮೊನ್ನೆ ಏರ್ ಕ್ರಾಶ್ ಆಯ್ತು. ಈಗ ಆ ಬ್ಲಾಕ್ ಬಾಕ್ಸ್ ಅಲ್ಲಿ ಏನಿದೆ ಗೊತ್ತಿಲ್ಲ, ಆ ಆರೆಂಜ್ ಕಲರ್ ಬ್ಲಾಕ್ ಬಾಕ್ಸ್ ಅಲ್ಲಿ ಏನಿದೆ ಗೊತ್ತಿಲ್ಲ. ಏನೋ ಹೇಳ್ತಾರೆ, ಪೈಲಟ್ ಈ ತರ ಮಾತಾಡಿದ್ರು ಅಂತ. ನಾವು ನಂಬ್ತೀವಿ, ನಂಬಲೇಬೇಕು. ಯಾಕೆ? ಪೇಪರ್ ಅಲ್ಲಿ ಬಂದಿದೆ ರೀ, ನಿಮ್ಗೆ ಗೊತ್ತಿಲ್ವಾ? ಪೇಪರ್ ಅಲ್ಲಿ ಬಂದಿದೆ, ಇಷ್ಟು ಜನ ಸತ್ತೋದ್ರು. ನೀವ್ ನೋಡಿದ್ರಾ? ಇಷ್ಟು ಜನ ಸತ್ತೋದ್ರೆ ಹೆಂಗೆ ಹೇಳ್ತಾರೆ? ಬೂದಿ ಆಗಿದೆ ಎಲ್ಲ, ಮೂಳೆ ಅಷ್ಟೇ ಸಿಕ್ಕಿದೆ, ಮೂಳೆನೂ ಕರ್ಗೋಗಿದೆ, ಸುಟ್ಟೋಗ್ಬಿಟ್ಟಿದೆ. ಆದ್ರೆ ಪೇಪರ್ ಅಲ್ಲಿ ಬಂತು ನ್ಯೂಸ್, ನಾವು ನಂಬ್ತಾ ಇದ್ದೀವಿ. ಇದರಲ್ಲೂ ಕೂಡ ಭಗವಂತನ ಲೀಲೆ ಇದೆ. ಭಗವಂತ ಲೀಲೆ ಮಾಡ್ತಾನೆ. ಪ್ರತಿಯೊಂದರಲ್ಲೂ ಸಾವು, ನೋವು, ದುಃಖ, ಸುಖ, ಹಸಿವು, ಬಾಯಾರಿಕೆ, ಪ್ರತಿಯೊಂದರಲ್ಲೂ ಕೂಡ ಭಗವಂತ ತನ್ನ ಲೀಲೆನ ಮಾಡ್ತಾನೆ. ಅದೇ ತರ ಗೀತಾ ಪಂಡ ಲೈಫ್ ಅಲ್ಲಿ ಒಂದು ಸಣ್ಣ ಲೀಲೆ ಮಾಡ್ತಾನೆ. ನಂಬಿಕೆ ಪರೀಕ್ಷೆ ಮಾಡ್ತಾನೆ. ಇವನಿಗೆ ನಂಬಿಕೆ ಇದೆಯೋ ಇಲ್ವೋ? ನ್ಯೂಸ್ ಪೇಪರ್ ನ್ಯೂಸ್ ಆದ್ರೆ ಚೆನ್ನಾಗಿ ನಂಬ್ತಾನೆ, ಆದ್ರೆ ಭಗವದ್ಗೀತೆ ನ್ಯೂಸ್ನ ಯಾಕೆ ನಂಬೋದಿಲ್ಲ? ತಸ್ಯಾರ್ಥೆ ಕಥಿತಂ ನೀತ ಭಗವದುತ್ತಮ ಶ್ಲೋಕ ವಾರ್ತೆಯ ಆಯುರ್ಹರತಿ ವೈಪುಂಸ ಮುದ್ಯನ್ ಅಸ್ತಂಚನ್ನಸೌ ತಸ್ಯಾರ್ಥೆ ಕಥಿತಂ ನೀತ ಭಗವದುತ್ತಮ ಶ್ಲೋಕ ವಾರ್ತೆಯ ಶ್ರೀಮದ್ ಭಾಗವತಂ. ಯಾರ ಆಯುಷ್ಯ ಭಗವಂತನ ಕಥೆ ಕೇಳೋದ್ರಲ್ಲಿ ತೊಡಗೋದಿಲ್ವೋ ಅದು ವ್ಯರ್ಥ. ಸೂರ್ಯ ಎಳ್ಕೊಂಡು ಹೋಗ್ಬಿಡ್ತಾನೆ ಅವರ ಆಯುಷ್ಯವನ್ನ. ಮೊನ್ನೆ ಏನೋ ಒಂದು ನ್ಯೂಸು, ಭಗವದ್ಗೀತೆ ಸುಟ್ಟೋಗ್ಲಿಲ್ಲ, ಅದು ಮಾತ್ರ ಬದುಕಿದೆ, ಅದು ಮಾತ್ರ ಉಳಿದಿದೆ. ಹೌದು, ಭಗವದ್ಗೀತೆ ಯಾಕೆ ಸುಟ್ಟೋಗುತ್ತೆ?
ಅದು ಪೇಪರ್, ಅದೇನಾದ್ರು ಭಗವದ್ಗೀತೆ ಸುಟ್ಟೋಗೋದಕ್ಕೆ ಅದು ಪೇಪರ್ ಅಲ್ಲ, ಅದು ಅದು ಕೃಷ್ಣ. ಭಗವದ್ಗೀತೆ ಸಾಮಾನ್ಯ ಲೌಕಿಕ ಪುಸ್ತಕ ತರ ಅಲ್ಲ, ಅದು 100 ರೂಪಾಯಿ ಕೊಟ್ರೆ ಸಿಗುವಂತ ಪುಸ್ತಕ ಅಲ್ಲ ಅದು. ಅದು ಯಾರಿಗೆ ಭಗವಂತನ ಕೃಪೆ ಇರುತ್ತೆ, ಯಸ್ಯಾಹಂ ಅನುಗೃಹಣಾಮಿ, ಯಾರಿಗೆ ಅನುಗ್ರಹ ಮಾಡ್ತಾನೋ ಭಗವಂತ ಅವ್ರಿಗೆ ಮಾತ್ರ ಭಗವದ್ಗೀತೆ ಮೇಲೆ ನಂಬಿಕೆ ಬರುತ್ತೆ. ಆ ನಂಬಿಕೆ ಗೀತಾ ಪಂಡಾಗಿತ್ತು. ನಾವು ಈ ಭಕ್ತರ ಹೆಸರುಗಳನ್ನೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ನೆನಪಿಸ್ಕೋಬೇಕು, ಮರ್ಕೋಬೇಕು, ಇದೆಲ್ಲ ಇಟ್ಕೋಬೇಕದೆಲ್ಲ. ಓ, ಗೀತಾ ಪಾಂಡ ಅಂದ್ರೆ ಭಗವಂತನ ಜಗನ್ನಾಥನ ಶುದ್ಧ ಭಕ್ತ, ಗೀತೆ ಮೇಲೆ ಅಷ್ಟು ನಂಬಿಕೆ ಇತ್ತು. ಈ ದಿನ ಒಂದೊಂದು ಶ್ಲೋಕ ಓದಿ ಭಗವದ್ಗೀತಾ ಅಲ್ವಾ. ಈಗ ನಾವು ಕ್ಲಾಸಲ್ಲೂ ಅಷ್ಟೇನೆ ಅಲ್ವಾ, ಏನ್ ಭಗವದ್ಗೀತಾ ಭಾಗವತ ಏನೋ ಒಂದಷ್ಟು ಶ್ಲೋಕಗಳು ಹೇಳ್ತಿರ್ತೀವಿ, ಅದಕ್ಕೆ ಸಂಬಂಧಪಟ್ಟ ಶ್ಲೋಕಗಳು ನೆನಪಿದ್ದಷ್ಟು. ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಅರ್ಥ ಮಾಡ್ಕೊಂಡು ಅದ್ರ ನಂಬರ್ ಏನೋ ಬರ್ಕೊಂಡು ಅದನ್ನ ಹುಡುಕಿ ಅಟ್ಲೀಸ್ಟ್ ಒಂದೊಂದು ಶ್ಲೋಕ ನಾವು ಭಗವಂತನ ಮೇಲೆ ನಂಬಿಕೆ ಇಟ್ಟು ಓದಿದ್ರೆ ಖಂಡಿತ ಭಗವಂತ ದಾರಿ ತೋರಿಸ್ತಾನೆ, ಖಂಡಿತ ತೋರಿಸ್ತಾನೆ. ಇಷ್ಟು ನಂಬಿಕೆ ಇದ್ದಿದ್ರಿಂದ ಗೀತಾ ಪಾಂಡಗೆ ಯಾವ ಕೊರತೆನೂ ಇರಲಿಲ್ಲ, ಆರಾಮಾಗಿದ್ದ. ಎಲ್ಲ ಇತ್ತು ಅವನ ಹತ್ರ, ಸುಧಾಮನ್ ತರ ಏನ್ ಎಲ್ಲ ಇತ್ತು ಸುಧಾಮನ್ ಹತ್ರ, ದುಡ್ಡೊಂದಿರ್ಲಿಲ್ಲ ಅಷ್ಟೇ. ಆದ್ರೆ ನಮ್ಗೆ ಏನ್ ಎಲ್ಲ ಇದು ಏನ್ ಬಂತದ್ರಿ ಸುಖ, ದುಡ್ಡೇ ಇಲ್ವಲ್ಲ ಅಂತೀವಿ ನಾವು. ದುಡ್ಡಿದ್ರೆ ಸುಖ ಬರೋದಲ್ಲ, ದುಡ್ಡು ಹೋದ್ರೆ ಸುಖ ಬರುತ್ತೆ ನಮಗೆ. ಐಶ್ವರ್ಯ, ಹಣ, ಅಧಿಕಾರ, ಪದವಿ ಇದು ಬಂದಾಗ ಸುಖ ಬರುತ್ತೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಶುದ್ಧ ಭಕ್ತದೆಲ್ಲ ಹೋದಾಗ ಸುಖ ಬರುತ್ತೆ ಅಂತ ಅನ್ಕೊಳ್ತಾರೆ. ವ್ಯತ್ಯಾಸ ಇಷ್ಟೇ. ಗೀತಾ ಪಾಂಡ ನೆಮ್ಮದಿಯಾಗಿದ್ದ, ಏನು ಕೊರತೆನೇ ಇರ್ಲಿಲ್ಲ ಅವನಿಗೆ. ಏನ್ ಕೊರತೆ ಅಂದ್ರೆ ಸ್ವಲ್ಪ ಊಟಕ್ಕೆ ಇರ್ಲಿಲ್ಲ ಅಷ್ಟೇನೆ, ಒಬ್ಬತ್ತು ಊಟಕ್ಕೆ ಗತಿ ಇರ್ಲಿಲ್ಲ ಅಷ್ಟೇನೆ, ಇನ್ನೆಲ್ಲ ಇತ್ತು ಅವ್ರ ಹತ್ರ. ನೋಡಿ ಹೇಗಿದೆ ಮಾತು, ಸುಧಾಮ ಹೇಳೋ ಮಾತಿತ್ತು. ಏನ್ ಕೃಷ್ಣ, ನನ್ಗೇನ್ ದುರ್ಗತಿ ಬಂದಿದೆ ಅನ್ಕೊಂಡಿದ್ಯಾ ನೀನು? ನನ್ಗೇನ್ ದುರ್ಗತಿ ಬಂದಿದೆ? ಚೆನ್ನಾಗಿದ್ದೀನಿ ನಾನು, ಏನ್ ಬಟ್ಟೆ ಇಲ್ಲ, ಊಟ ಇಲ್ಲ, ಖಾಲಿ ಚಪ್ಪಲಿ ಇಲ್ಲ ಅಷ್ಟೇ, ಕುಡಿಯಕ್ ಇಷ್ಟೇ. ಈ ಮಾತು ಕೃಷ್ಣ, ಕೃಷ್ಣ ಭಕ್ತ ತುಂಬಾ ಚತುರ, ಚಾಲಾಕಿ. ಭಗವಂತನ ಭಕ್ತರು ತುಂಬಾ ಚಾಲಾಕಿಗಳಾಗಿರ್ತಾರೆ, ಯಾಕಂದ್ರೆ ಭಗವಂತನೇ ಮನಸ್ಸು ಬಿಡ್ತಾರೆ. ಅವರು ಚಾಲೆಂಜ್ ಮಾಡ್ತಾರೆ, ಓಪನ್ ಚಾಲೆಂಜ್ ಮಾಡ್ತಾರೆ. ಕೃಷ್ಣ, ನಾನು ಇನ್ಮೇಲೆ ಚಾಲೆಂಜ್ ಮಾಡ್ತೀನಿ. ಹೌದಾ, ಏನ್ ಚಾಲೆಂಜ್ ಮಾಡ್ತೀಯಾ? ನಾನಿನ್ನ ಕಟಾಕ್ ಬಿಟ್ಟಿದ್ದೀನಿ, ಓಕೆನಾ? ಅದು ಏನು ಸಾಮಾನ್ಯ ಹಗ್ಗ ಅಲ್ಲ ಅದು. ನೀನು ಭವಬಂಧನವನ್ನೇ ತುಂಡರಿಸ್ತೀಯಾ, ನೀನು ಜನ್ಮ ಮೃತ್ಯು ಚಕ್ರವನ್ನೇ ತುಂಡರಿಸ್ತೀಯಾ, ಎಲ್ಲ ಮಾಡ್ತೀಯ ನೀನು. ಆದ್ರೆ ನಾನ್ ಕಟ್ ಹಾಕಿದ್ದೀನಲ್ಲ ಹಗ್ಗ, ಅದನ್ನ ಕಟ್ ಮಾಡಿ ಓಡೋಗು ನೋಡೋಣ, ನಿನ್ ತಾಕತ್ತಿದ್ರೆ. ಎಲ್ಲ ಇವನ ನನ್ ಮೇಲೆ ಚಾಲೆಂಜ್ ಮಾಡ್ತಾನಲ್ಲ ಅವನು. ಸರಿ, ಕಟ್ ಮಾಡ್ತೀನಿ. ಕಟ್ ಆಗ್ತಾ ಇಲ್ಲ. ಭಕ್ತಿ ಹಗ್ಗ ಅದು, ಸಾಮಾನ್ಯ ಹಗ್ಗ ಅಲ್ಲ ಅದು. ಇದು ಭಗವಂತನ ಮತ್ತು ಅವನ ಶುದ್ಧ ಭಕ್ತರ ಸಂಬಂಧ. ನಾವು ಹಂಗೆ ಮಾತಾಡ್ಬೇಕು ಕೃಷ್ಣನ ಹತ್ರ. ಕೃಷ್ಣ, ನನ್ಗ ಗತಿ ಯೋಗ್ಯತೆ ಅರ್ಹತೆ ಇಲ್ಲ, ಆದ್ರೂ ನಾನಿನ್ನ ಕಟ್ಟಾಕ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಓಕೆ, ಅದ್ರೆ ನಿಮ್ದು ಕಟ್ಟಾಕ್ಬೋದು. ಯಾಕೆ ಭಯ ಬೀಳ್ತೀಯ? ಕಟ್ಟಾಕು, ನಾನು ಬರ್ತೀನಿ. ಬಟ್ ಭಕ್ತಿ ಮಾಡ್ಬೇಕಷ್ಟೆ. ಭಗವಂತನ ಕಟ್ಟಾಕ್ಬೋದು. ಓಡೋಗ್ ನೋಡೋಣ ಈಗ, ಓಡೋಗು. ಇಲ್ಲಪ್ಪ, ಇಲ್ಲ ಇಲ್ಲ, ನಾನು ಓಡೋಗಲ್ಲ ಅಲ್ಲಿಂದ, ಇಲ್ಲೇ ಇರ್ತೀನಿ ನಾನು. ನಂಬಿಕೆ, ಅದಕ್ಕೆ ಹೇಳುದು, ನಂಬಿಕೆ ಬನ್ನಿ, ನಂಬಿಕೆ ಇಟ್ಕೊಂಡು ಬನ್ನಿ, ನಂಬಿಕೆ ಇಟ್ಕೊಂಡ್ ಬನ್ಬೇಕು. ಎಂತೆಂತ ಜನರಿದ್ದಾರೆ ನೋಡ್ತೀವಲ್ಲ. ಈಗ ಭಾಗವತಂ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋದಾಗ ಒಂದ್ ಮಾತು ಹೇಳ್ಬಿಟ್ಟಿರ್ತೀವಿ, ಬೈ ಬೈ ಚಾನ್ಸ್ ಹೇಳಿರೋದಲ್ಲ, ಬೇಕಂತ ಹೇಳಿರ್ತೀವಿ. ಏನಂತ ನೋಡಿ, ಶ್ರೀಮದ್ ಭಾಗವತಂ ಇಟ್ಕೊಂಡ್ರೆ ನಿಮ್ಮೆಲ್ಲ ಲೌಕಿಕ ಸಮಸ್ಯೆಗಳನ್ನು ತೀರಿಸ್ತಾನೆ ಭಗವಂತ ಅಂತ. ಅದೊಂದು ಮಾತ್ರ ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. ಯಾಕೆ ಭಾಗವತಂ ಬೇಕು ಅನ್ನೋದು 1000 ಹೇಳಿರ್ತೀವಿ, ಅದನ್ನೇ ಬಿಟ್ಬಿಟ್ಟಿರ್ತಾರೆ. ಇದೊಂದು ಚೆನ್ನಾಗಿ ಹಿಡ್ಕೊಂಡ್ಬಿಟ್ಟಿರ್ತಾರೆ. 3 ತಿಂಗಳು, 1 ತಿಂಗಳು, 2 ತಿಂಗಳು, 3 ತಿಂಗಳು ಆದ್ಮೇಲೆ ವಾಪಸ್ ಅಂತ ಕೊಡ್ತಾರೆ. ಯಾಕೆ ಪ್ರಭುಜಿ, ನೀವೊಂದು ಮಾತು ಹೇಳಿದ್ರಿ, ಏನ್ ಹೇಳಿದ್ದೆ? ಎಲ್ಲ ಲೌಕಿಕ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ, ನನಗೆ ಹಣದ ಸಮಸ್ಯೆ ಇತ್ತು, ಸಾಲ್ವೇ ಆಗಿಲ್ಲ, ತಗೊಳ್ಳಿ ವಾಪಸ್. ಅನ್ಫ್ಲಿಂಚಿಂಗ್ ಫೈತ್. ಭಗವಂತ ಪರೀಕ್ಷೆ ಮಾಡ್ತಾನೆ, ನಾವು ಪರೀಕ್ಷೆ ಸೋತೋಗ್ಬಿಡ್ತೀವಿ ಅಷ್ಟೇ. ಓ, ಹಾಗಾದ್ರೆ ದುಡ್ಡು ಬೇಕು ಅಂತ ಭಾಗವತಂ ತಗೊಂಡ್ರು, ಹಾಗಾದ್ರೆ ನಾನು ಓಡೋಗ್ತೀನಿ, ಅಲ್ಲಿ ಇರೋದಿಲ್ಲ ನಾನು.
ಅಥವಾ ಭಾಗವತಂ ಇಟ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ, ಅದಾಗತ್ತೆ, ಇದಾಗತ್ತೆ, ಮಕ್ಳು ಮರಿ ಮದುವೆ ಆಗತ್ತೆ ಅಂತ ಇಟ್ಕೊಂಡ್ರು, ನಾನು ಓಡೋಗ್ಬಿಡ್ತೀನಿ. ಇದ್ರೆ ಹಿಂಗಿರ್ಬೇಕು ಮಾತು. ಹೆಂಗೆ ಬಿಲ್ವಮಂಗಲ್ ಠಾಕೂರ್ ಹೇಳ್ತಾರಲ್ಲ, ಹುಡುಕ್ತಿಯ ಹುಡುಗು, ನಾನ್ ನೋಡೇ ಬಿಡ್ತೀನಿ, ನೋಡೋಗು. ಭಕ್ತರ ಜೀವನದಲ್ಲಿ ಭಗವಂತ ಎಷ್ಟು ಪ್ರೀತಿ ಮಾಡ್ತಾನೆ ಭಕ್ತರನ್ನ. ಗೀತಾ ಪಾಂಡ ಉದಾಹರಣೆ. ಗೀತಾ ಪಾಂಡ ತುಂಬಾ ಬಡವ. ಎಷ್ಟರ ಮಟ್ಟಿಗೆ ಬಡವ ಹೇಳಿ ಕೇಳಿ, ಬ್ರಾಹ್ಮಣ. ಗೀತೆ ಶ್ಲೋಕ ಹೇಳ್ಕೊಟ್ಟು ದುಡ್ಡು ಸಂಪಾದನೆ ಮಾಡ್ಬೋದಿತ್ತು. ದುಡ್ಡಿಗೋಸ್ಕರ ಗೀತೆ ಹೇಳಬಾರದು. 100 ರೂಪಾಯಿ ಫೀಸ್, 200 ರೂಪಾಯಿ ಫೀಸ್ ಫಿಕ್ಸ್ ಮಾಡ್ತೀರಾ ಭಗವದ್ಗೀತೆಗೆ? ಇಲ್ಲ, ಮಾಡಬಾರ್ದು. ಬ್ರಾಹ್ಮಣರು ಹೇಗಿರ್ಬೇಕಂದ್ರೆ ದಾನದಲ್ಲಿ ಜೀವನ ಮಾಡ್ತಾರೆ. ಯಾಕಂದ್ರೆ ದಾನ ತಗೋಬೇಕು ಬ್ರಾಹ್ಮಣ, ಫೀಸ್ ಫಿಕ್ಸ್ ಮಾಡಬಾರ್ದು, ಇಷ್ಟು ಕೊಡ್ಬೇಕಂತ. ಬ್ರಾಹ್ಮಣನಿಗೆ ಷಟ್ಕರ್ಮ, 6 ಕರ್ಮಗಳಿದೆ. ಯಾವುದು? ಷಟ್ಕರ್ಮದಲ್ಲಿ ನಿಪುಣ ಆಗಿರ್ಬೇಕು ಅವನು. ಅಧ್ಯಯನ ಅಂದ್ರೆ ಓದೋದು, ಅಧ್ಯಾಪನ ಓದ್ಸೋದು, ಪಾಠ ಮಾಡ್ಬೇಕು, ತಾನು ಓದ್ಬೇಕು, ಪಾಠ ಮಾಡ್ಬೇಕು. ಯಜನ, ಯಜ್ಞ ಮಾಡ್ಬೇಕು. ಯಾಜನ, ಯಜ್ಞ ಮಾಡಿಸ್ಬೇಕು. ದಾನ, ದಾನ ಕೊಡ್ಬೇಕು. ಪರಿಗ್ರಹ, ದಾನ ತಗೋಬೇಕು. 6 ಆಯ್ತು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಥವಾ ಪರಿಗ್ರಹ. ದಾನ ಕೊಡ್ಬೇಕು, ದಾನ ಸ್ವೀಕಾರ ಮಾಡಬೇಕು. ವಿದ್ಯಾ ದಾನ ಕೊಡ್ಬೇಕು ಅವನು. ಬ್ರಾಹ್ಮಣ ಅದು ಮಾರ್ಕೋಬಾರದು. ಪ್ರತಿಗ್ರಹ ಅಂದ್ರೇನು? ಆ ದಾನ ಅವ್ನು ಕೊಟ್ಟರೆ ದಾನಕ್ಕೆ ದಾನ ಪಡ್ಕೊಳ್ತಾ ಇದ್ದಾನೆ ಅಷ್ಟೇನೆ, ಅದಕ್ಕೆ ಅವನು ಡಿಮಾಂಡ್ ಮಾಡಬಾರ್ದು. ಆದ್ರೆ ಗೀತಾ ಪಾಂಡ ಇಷ್ಟು ಗುಣಗಳಿದ್ರು ಕೂಡ ಅವನು ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದ. ಗೀತಾ ಪಾಂಡ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದ. ಭಗವಂತ ಶುದ್ಧ ಭಕ್ತ. ಭಗವಂತ ಯಾಕೆ ಆ ದುರ್ಗತಿ ತರ್ತಾನೆ ಭಕ್ತರಿಗೆ ಅಂತ ನಾವು ಅನ್ಕೋಬಹುದು. ಅದು ದುರ್ಗತಿ ಅಲ್ಲ, ಅದು ದುರ್ಗತಿ ಅಲ್ಲ, ಭಗವಂತನ ಕೃಪೆ ಅದು. ಇನ್ನೂ ನಂಬಿಕೆ ಬರಬೇಕು, ಇನ್ನೂ ಜಾಸ್ತಿ ಆಗ್ಬೇಕು, ಇನ್ನೂ ಪ್ರೀತಿ ಮಾಡ್ಬೇಕು, ಇನ್ನೂ ನನ್ನನ್ನ ಪ್ರೀತಿ ಮಾಡ್ಬೇಕು ಅವನು ಅಂತ ಭಗವಂತ ಬಯಸ್ತಾನೆ. ಸರಿ, ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಒಂದ್ಸಲ ಏನಾಯ್ತು, ಪುರಿನಲ್ಲಿ ಮಳೆನೋ ಮಳೆ, ಹೆವಿ ರೈನ್, ಕುಂಭದ್ರೋಣ ಮಳೆ ಇದ್ದಂಗೆ. ಮಳೆ ಬರ್ತಾ ಇದೆ, ವಾರ 15 ದಿನ ಆಯ್ತು, ನಿಲ್ತಾನೆ ಇಲ್ಲ. ನಮ್ ಜಿಡಿ ಮಳೆ ಬಂದ್ರೇನೆ ಅಯ್ಯೋ ಜಿಡಿ ಮಳೆ ರೀ, ಏನ್ ಕೆಲ್ಸ, ಎಲ್ಲ ನಿಂತೋಯ್ತು ಅಂತೀವಿ ನಾವು. ಅಲ್ಲಿ ಮಳೆ ಬಂದ್ರೆ ಸಾಮಾನ್ಯ ಮಳೆ ಬರೋದಿಲ್ಲ, ಸಮುದ್ರ ಪಕ್ಕದಲ್ಲೇ ಇದೆ ಅಲ್ಲ ಪುರಿ. ಮಳೆ ಬಂತು, ಭಿಕ್ಷೆ ಬೇಡಕ್ಕೆ ಆಚೆ ಹೋಗಕ್ ಆಗ್ಲಿಲ್ಲ. ತಣ್ಣೀರ್ ಕುಡಿಯೋಣಂದ್ರೆ ಮಳೆ ನೀರು ಕುಡಿಬೇಕಷ್ಟೇ. ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಅಂದ್ರೆ ಮಳೆ ನೀರು ಹಿಡ್ಕೊಂಡು ಕುಡಿಬೇಕಷ್ಟೇ. ಅದು ಗತಿ ಇರಲಿಲ್ಲ, ಹಿಡ್ಕೊಂಡು ಕುಡಿಯಕ್ಕೆ ತೂತು ಮಡಕೆಗಳು. ಇಷ್ಟು ನಿಕೃಷ್ಟವಾಗಿ ಭಗವಂತ ತನ್ನ ಭಕ್ತನ ಇಟ್ಬಿಡ್ತಾನೆ. ಶ್ರೀಮಂತಿಕೆ ಬಂದ್ರೆ ಭಗವಂತನ ಕೃಪೆ ಅಲ್ಲ. ನೋಡಿ, ಶ್ರೀಮಂತಿಕೆ 2 ಕಾರಣಕ್ಕೆ ಬರುತ್ತೆ. ಒಂದು ಕಾರಣ, ಲೌಕಿಕರನ್ನ ಪರೀಕ್ಷೆ ಮಾಡಕ್ಕೆ ಭಗವಂತ ಕೊಡ್ತಾನೆ. ಏನ್ ಮಾಡ್ತಾನೆ ಇವ್ ನೋಡೋಣ ಅಂತ. ತಿಂದ ತೆಗ್ದ ಒಂದಿನ ಗಟಕ್ ಹೋಯ್ತು ಪ್ರಾಣ, ಉಳಿಸಿಟ್ಟ. ಸರಿ, ಅವನ್ ಮಗ ತಿಂದ ಮಾಡ್ದ, ಎಲ್ಲ ಮಾಡ್ದ, ಉಳಿಸಿಟ್ಟ. ಅವನು ಒಂದಿನ ಹೋದ. ಎಲ್ಲ 7 ತಲೆ ಪಾಪನ ಏನ್ ಮಾಡ್ತಾನೆ ಭಗವಂತ ಅವನ ತಲೆ ಮೇಲೆ ಹಾಕ್ತಾನೆ, ತಗೋ ಅನುಭವಿಸು ಅಂತ. ಇದು ಭಗವಂತ ಶ್ರೀಮಂತಿಕೆ ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಯಾರಿಗೆ ಭಕ್ತಿ ಮಾಡದೆ ಶ್ರೀಮಂತಿಕೆ ಬಂದಿದೆ ಅವ್ರದೆಲ್ರೂ ಇದೇ ಗತಿ. ಎಲ್ರದು 100%, ಅಲ್ಲಿ 0.1% ಹೇಳ್ತಾ ಇಲ್ಲ, 100%. ಯಾರಿಗೆ ಕರ್ಮಿಗಳಿಗೆ ಭಗವಂತ ಐಶ್ವರ್ಯ ಕೊಡ್ತಾನೆ, ಅದು ಅವನ ದುರ್ಗತಿಗೆ ಕಾರಣ ಆಗುತ್ತೆ. 2ನೇ ರೀಸನ್ ಯಾವುದು ಊಹೆ ಮಾಡಿ ಹೇಳ್ತಾರದಲ್ಲ, ಶಾಸ್ತ್ರದ ಪ್ರಕಾರ 2ನೇ ಕಾರಣ, ಭಗವಂತ ಭಕ್ತರಿಗೆ ದುಡ್ಡು ಕೊಡ್ತಾನೆ. ಉದಾಹರಣೆಗೆ ನೊಬೆಲ್, ಎಂತ ನೊಬೆಲ್ ಅವರು? ನೊಬೆಲ್ ಅಲ್ಲ, ಸಾರಿ, ಫೋರ್ಡ್, ಆಲ್ಫ್ರೆಡ್ ಫೋರ್ಡ್. ಹೆನ್ರಿ ಫೋರ್ಡ್ ಮೊಮ್ಮಗ. ಆಲ್ಫ್ರೆಡ್ ಫೋರ್ಡ್ ಅಲಿಯಾಸ್ ಅಂಬರೀಷ ದಾಸ. ಎಷ್ಟು 1000 ಕೋಟಿ ಆಸ್ತಿ ಇದೆ ಅವರ ಹತ್ರ. ಈಗ TOVP ಮಾಡ್ತಿದಾರೆ ನೋಡಿ, ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೇರಿಯಂ ಮಾಯಾಪುರ್. ನೋಡಿದಿರಲ್ಲ, ಹೊಸದಾಗಿ ಮಾಡ್ತಾರೆ. ಇನ್ನೊಂದು ವರ್ಷ 2 ವರ್ಷಕ್ಕೆ ಇನಾಗ್ರೇಟ್ ಆಗುತ್ತೆ. ಅದಕ್ಕೆ ತನ್ನ ಜೀವನದ ಅರ್ಧ ಹಣವನ್ನ ದಾನ ಮಾಡಿದ್ದಾರೆ. ಯಾರು ಉತ್ತಮರು?
ಯಾರು? ಕನಿಷ್ಠರು. ಅದು ವಿದೇಶಿ, ಒಬ್ಬ ಬ್ರಿಟಿಷ್ ಇಂಗ್ಲೆಂಡ್ನವರು, ಅಂಬರೀಷ ದಾಸ, ಪ್ರಭುಪಾದರ ಶಿಷ್ಯ. ಅವರ ಹೆಸರು ಆಲ್ಫ್ರೆಡ್ ಫೋರ್ಡ್. ಭಗವಂತ ಅವರಿಗೆ ದುಡ್ಡು ಕೊಟ್ಟ. ಯಾಕೆ? ಹೇಗೆ ಖರ್ಚು ಮಾಡ್ತಾನೆ ನೋಡೋಣ ಅಂತ. ಇವನಿಗೂ ದುಡ್ಡು ಕೊಟ್ಟ. ಯಾಕೆ? ಹೇಗೆ ತಿಂದು ತೇಗಿ ಮಜಾ ಮಾಡ್ತಾನೆ ನೋಡೇಬೋಣ ಅಂತ. ಯಾರ ಅಕೌಂಟ್ ಎಲ್ಲಿ ಎಂಟ್ರಿ ಮಾಡ್ತಾನೆ ಭಗವಂತ? ಪರೀಕ್ಷೆ. ಅದಕ್ಕೆ ಹೇಳ್ತೀವಲ್ಲ, ಪ್ರತಿಯೊಂದು ಲೀಲೆ ಭಗವಂತ ಏನ್ ಮಾಡ್ತಿದ್ದಾನೆ ಅದ್ರ ಹಿಂದೆ ರಹಸ್ಯವಾದ ಗೋಪ್ಯವಾದ ಲೀಲೆ ಇರುತ್ತೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಗೀತಾ ಪಂಡಂಗೆ ದರಿದ್ರ ಕೊಟ್ಬಿಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ? ಬೈಕೊಳ್ಳಿ ನೋಡೋಣ. ಏನ್ ದೇವ್ರವ್ರಿ, ಹೆಂಡತಿ ಬೈತಾಳ ಈಗ ಗಂಡನಿಗೆ. ಏನ್ರಿ ಮೂರೊತ್ತು ಗೀತೆ 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 ಅಂತ ಇರ್ತೀರಾ? ಬಾಯ್ ಬಿಟ್ರೆ ಗೀತೆ, ಮಾತಾಡಿದ್ರೆ ಗೀತೆ. ಏನ್ ಮಾಡಿ ನಿಮ್ ಕೃಷ್ಣ? ಗೀತೆ ಓದಿ. ಮೊದ್ಲೇ ಬಡತನ, ಭಿಕ್ಷೆ ಎತ್ಕೊಂಡು ಜೀವನ ಮಾಡ್ತಾ ಇದೀವಿ, ಅದ್ರ ಮಳೆ ಬೇರೆ ಬರ್ತಾ ಇದೆ. ಹೋಗ್ರಿ ಭಿಕ್ಷೆ ಬೇಡ್ರಿ. ಇವಾಗ ಯಾರು ಕೊಡ್ತಾರೆ ಭಿಕ್ಷೆ ಇವಾಗ? ಸರಿ, ಏನೋ ಅಷ್ಟೋ ಇಷ್ಟೋ ಉಳಿಸಿದ್ನೆಲ್ಲ ಖಾಲಿ ಮಾಡಿದ್ರು, ಆಯ್ತು, ಮುಗಿದೋಯ್ತು. ಖಾಲಿ ಆದ್ಮೇಲೆ ಏನ್ ಗತಿ? ಉಪವಾಸ. ಆದ್ರೆ ಗೀತಾ ಪಂಡಗೆ ಕಿಂಚಿತ್ತು ಅವ್ನು ಡಿಸ್ಟರ್ಬ್ ಆಗ್ಲಿಲ್ಲ. ಅಯ್ಯೋ ದೇವ್ರೇನಪ್ಪ ಉಪವಾಸ ಕೆಡಬಿಟ್ಟಿದಾನೆ, ಏನ್ ಮಾಡ್ಬೇಕು ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ತಲೆ ಕೆಡ್ಸ್ಕೊಳ್ಳಿಲ್ಲ ಅವನು. ಖುಷಿಯಿಂದ ಇದ್ದ. ತಗೋ ಗೀತೆ ಪುಸ್ತಕ ಓದೋಣ. ಸರಿ, ತುಂಬಾ ಹ್ಯಾಪಿ ಆಗಿದ್ದ. ಹೊರಗಡೆ ಹೋಗಕ್ಕಾಗಲ್ವಲ್ಲ, ಇನ್ನೂ ಜಾಸ್ತಿ ಖುಷಿ. ಹೊರಗಡೆ ಹೋದ್ರೆ ಭಿಕ್ಷೆ ಎತ್ಬೇಕಾಗುತ್ತೆ, ಮನೆ ಒಳಗೆ ಇದ್ರೆ ಓದ್ಕೊಂಡು ಕೂತ್ಕೋಬಹುದು ಗೀತೆನ. ಸರಿ, ಅವನ್ ಮನ್ಸಲ್ಲಿ ಏನ್ ಬಂತಂದ್ರೆ, ಸದ್ಯಪ್ಪ ಮಳೆ ಬಂದಿದ್ದು ಒಳ್ಳೇದೇ ಆಯ್ತು, ಭಿಕ್ಷೆ ಎತ್ತಕ್ ಹೋಗಂಗಿಲ್ಲ ಇವಾಗ ನಾನು. ಆದ್ರೆ ಫ್ಯಾಮಿಲಿ ಇದಾರಲ್ಲ, ಫ್ಯಾಮಿಲಿಗೋಸ್ಕರ ಅದ್ರ ಮಾಡ್ಲೇಬೇಕು ಅವನು. ಈಗ ಫ್ಯಾಮಿಲಿ ಯಾರು ಕಾಪಾಡೋದು? ಗಂಡನ? ಯಾರ ಫ್ಯಾಮಿಲಿ ಗಂಡಂದ್ರ ಕಾಪಾಡ್ತಿದ್ದೀರಪ್ಪ? ಕೈ ಎತ್ತಿ ಪ್ರಭುಸ್. ಅಥವಾ ಯಾವ ಫ್ಯಾಮಿಲಿನ ಹೆಂಡತಿ ನಾನ್ ನಿಭಾಯಿಸ್ತಾ ಇರೋದು, ಹೆಂಡತಿ ಮಕ್ಕಳನ್ನೆಲ್ಲ ನಾವು ರೆಡಿ ಮಾಡಿ ಸ್ಕೂಲ್ ಕಳ್ಸೋದು, ಅವ್ರಿಗೆ ಬಟ್ಟೆ ಬರಿ ಎಲ್ಲ ಹೋಗುದು, ಐರನ್ ಮಾಡಿ. ಯಾರ ಕೈ ಎತ್ತಿ ನೋಡು. ಧೈರ್ಯ ಮಾಡಿ ಎತ್ತಿ, ನಂಬಿಕೆಯಿಂದ ಎತ್ತಿ, ಪರವಾಗಿಲ್ಲ. ಯಾರಾದ್ರೂ ಇದ್ರೆ. ನಾನು ನನ್ನ ಫ್ಯಾಮಿಲಿಯನ್ನು ನಡೆಸ್ತಾ ಇರೋದು ಪ್ರಭು. ಒಬ್ರ ಹತ್ರ ನಾನು ಕವಡೆ ದಾನ ಕೇಳಕ್ ಹೋಗೋದಿಲ್ಲ, ಗೊತ್ತಾ? ನಾನು ನಿರ್ವಹಣೆ ಮಾಡ್ತೇನೆ ನೋಡಿ. ಯೋಚನೆ ಮಾಡಿ. ಬಾಲಸ್ಯ ನೇಹ ಶರಣಂ ಪಿತರೌ ನರಸಿಂಹ, ನಾ ಅರ್ಥಸ್ಯ ಚಾಗದ ಮುದನ್ಮತಿ ಮಜ್ಜತೋ ನಾವು. ಯಾರು ಯಾರ ಸಂಸಾರವನ್ನು ನಿರ್ವಹಣೆ ಮಾಡ್ತಾ ಇಲ್ಲ. ಭಗವಂತ ಕೃಪೆ ಕೊಟ್ರೆ ಮಾತ್ರ. ಆ ಕೃಪೆ ಇದೆ ಅಂತ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು. ಭಗವಂತ ಕೃಪೆ ಕೊಟ್ಟಿದ್ದಾನೆ ಇವಾಗ ನಮ್ಗೆ, ಅದಕ್ಕೆ ಜೀವನ ನಿರ್ವಹಣೆ ಮಾಡ್ತಾ ಇದೀವಿ. ನಮ್ ಕಾಲ್ ಮೇಲೆ ಇವತ್ತು ನಿಂತಿದೀವಿ. ಇವತ್ತು ಮಾತಾಡ್ತಾ ಇದೀವಿ, 4 ಮಾತು, ಏನೋ ನೋಡ್ತಾ ಇದೀವಿ. ಎಲ್ಲ ಭಗವಂತನ ಕೃಪೆ ಇದು. ಎಷ್ಟೊತ್ತು ಅವನಿಗೆ ಕಿತ್ತಾಕೋದಿಕ್ಕೆ ಎಲ್ಲಾನು. ಅರ್ಥ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೇನೆ ಅಷ್ಟೇನೆ. ನೋಡೋಣ ಎಷ್ಟು ದೂರ ತಳ್ಕೊಂಡು ಹೋಗ್ತಾನೆ ಹಿಂಗೆ. ನನ್ನ ನಂಬದೆ, ನನ್ನ ಮೇಲೆ ನಂಬಿಕೆ ಇಲ್ಲದೆ ಎಷ್ಟು ದೂರ ತಳ್ಕೊಂಡು ಹೋಗ್ತಾನೆ ನೋಡೇ ಬೇಡ ಅಂತ ಭಗವಂತ ಪರೀಕ್ಷೆ ಮಾಡ್ತಾ ಇದ್ದಾನೆ ನಮ್ಮ ನಿಮ್ಮೆಲ್ಲರ ಜೀವನದಲ್ಲೂ. ರಿಸಲ್ಟ್ ಮಾತ್ರ ಗೊತ್ತಿಲ್ಲ, ಸೀಕ್ರೆಟ್. ಸರಿ, ಗೀತಾ ಪಂಡ ಖುಷಿಯಿಂದ ಭಗವದ್ಗೀತೆ ಓದ್ತಾ ಇದ್ದಾನೆ. ಹೆಂಡತಿ ಬಂದ್ಲು. ತುಂಬಾ ಕೋಪ ಬಂದಿದೆ ಹೆಂಡತಿಗೆ. ಏನ್ರಿ ಗಂಡ ಅನ್ಸ್ಕೊಳಕ್ಕೆ ನಾಲಾಯಕ್ ನೀವು. ಗಂಡಸ ಹೊರಗಡೆ ಹೋಗಿ ದುಡಿಬೇಕಲ್ವಾ? ಹೆಂಡತಿ ಮಕ್ಕಳನ್ನ ಹೇಗೆ ಉಪವಾಸ ಮಾಡ್ತಾರ? ಸರಿ, ಹೆಂಡತಿ ಕೋಪದಲ್ಲಿ ಕೇಳ್ತದಾಳೆ. ಚೆನ್ನಾಗ್ ಬೈದ್ಲು ಗಂಡನಿಗೆ. ನೀವು ಆಚೆ ಹೋಗಿಲ್ಲ, ಭಿಕ್ಷೆ ಬೇಡಿಲ್ಲ ಅಂತಂದ್ರೆ ನಾವ್ ಹೆಂಗ್ ಬದುಕೋದು? ಸಾಯ್ಬೇಕಾಗತ್ತೆ. 3 ಜನ ಮಕ್ಳಿದಾರೆ, ಅವ್ರ ಗತಿ ಏನಾಗಬೇಕು? ಅವ್ರ ಕೊಂದು ಪಾಪಕ್ಕೆ ಬರುತ್ತೆ ನಿಮಗೆ, ಅವ್ರ ಕೊಂದು ಪಾಪಕ್ಕೆ ಗುರಿ ಆಗ್ತೀರಾ ನೀವು ಅಂತ ಅಂದ್ಬಿಡ್ತಾಳೆ. ಅವಾಗ್ಲೂ ಡಿಸ್ಟರ್ಬ್ ಆಗಿಲ್ಲ ಅವನು. ಖುಷಿಯಿಂದ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಓದ್ತಾ ಇದ್ದಾನೆ. ಎತ್ತರ ಯೋಗೇಶ್ವರ ಕೃಷ್ಣ 1 ರೌಂಡ್ ಆಗೋಯ್ತು. ಸರಿ, ಓದ್ತಾ ಇದ್ದಾನೆ. ಬಾಯಿಲಿ ಹೆಂಡತಿನ ಕರ್ದ. ನೋಡು, ಕೂತ್ಕೋ, ಬಾಯಿಲಿ ನೋಡು, ಒಂದು ಶ್ಲೋಕ ಓದು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೋಡಿಲಿ ಶ್ಲೋಕ ನೋಡು. ಕೋಪ ಇದೆ ಅವಳಿಗೆ ಹೆಂಡತಿಗೆ.
ಏನ್ ನಿಮ್ ಶ್ಲೋಕ? ಹ ಏನ್ ನಿಮ್ ಶ್ಲೋಕ ಊಟ ಕೊಟ್ಬಿಡುತ್ತಾ ನಮ್ಗೆ? ಶ್ಲೋಕ ಓದ್ಕೊಂಡ್ ಕೂತ್ಕೊಂಡ್ರೆ, ಗೀತೆ ಓದ್ಕೊಂಡ್ ಕೂತ್ಕೊಂಡ್ರೆ ಊಟ ಕೊಡುತ್ತಾ ನಮ್ಗೆ ಅದು ಅಂತ ಕೇಳ್ಬಿಟ್ರು. ಯಾರು ನನ್ನನ್ನ ಸತತವಾಗಿ ಆರಾಧನೆ ಮಾಡ್ತಾರೆ, ನಂಬಿಕೆ ಇಟ್ಕೊಂಡು, ಅಂತವರ ಯೋಗಕ್ಷೇಮ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಗೀತೆಯಲ್ಲಿ. ನೋಡಿಲ್ಲಿ, ಅರ್ಥ ಮಾಡ್ಕೋ ಅಂತ ಗೀತಾ ಪಾಂಡ ತನ್ನ ಹೆಂಡತಿ ಹೇಳ್ತದಾನೆ. ಅವಾಗೇನಾಯ್ತು? ಹೆಂಡತಿ ಕೋಪ ಕಡಿಮೆ ಆಯ್ತಾ? ಇಲ್ಲ, ಇನ್ನೂ ಜಾಸ್ತಿ ಆಯ್ತು. ಹೆಂಡತಿ ಕೋಪ ಏನಾಯ್ತು? ಇನ್ನೂ ಜಾಸ್ತಿ ಆಯ್ತು. ಅದರಲ್ಲೂ ಮೂಗನ್ ತುದಿ ಮೇಲೆ ಇದ್ರೆ ಅಂತ ಕೋಪ ಮುಗೀತು ಕತೆ. ಸರಿ, ಗಂಡನ ಬಿಹೇವಿಯರ್ ಯಾಕೋ ಒಂಥರ ವಿಚಿತ್ರ ಆಗ್ತಾ ಇದೆ. ನೋಡಿದ್ಲು, ಸರಿ ಏನು ಇಲ್ಲ ತಿನ್ನೋದಿಕ್ಕೆ. ಅವ್ನು ನಗ್ತಾನೆ ಇದ್ದಾನೆ ಗಂಡ. ಹೆಂಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಭಗವಂತ ನಮ್ಗೆ ಆ ಪರಿಸ್ಥಿತಿ ಕೊಟ್ರೆ ಹೆಂಗಿರುತ್ತೆ ಅದು. ನಗ್ತಾ ಇದ್ದಾನೆ. ನೋಡು, ನಗ್ತಾ ನಗ್ತಾ ಸಮಾಧಾನ ಹೇಳ್ತೇನೆ. ನೋಡಮ್ಮ, ನಾವು ಕೃಷಿ ಮೇಲೆ ಸಂಪೂರ್ಣ ಡಿಪೆಂಡ್ ಆಗ್ಬೇಕು. ನಮ್ ಕೈಲಿ ಏನಿಲ್ಲ, ಡಿಪೆಂಡ್ ಆಗ್ಬೇಕು. ಎಲ್ಲ ನೋಡ್ಕೊಳ್ತಾನ ಅವನು. ಯೋಗಕ್ಷೇಮ ಮಾಮ್ಯಂ ಹೇಳಲ್ವಾ, ಯೋಗ, ನಾನ್ ನಿನ್ನ ಯೋಗಕ್ಷೇಮ ನೋಡ್ಕೊಳ್ತೀನಿ ಇಷ್ಟು ಹೇಳ್ಬಿಟ್ಟು ಸುಮ್ನಾದ. ಸರಿ, ಸ್ವಲ್ಪ ತಣ್ಣಗಾದ್ಲು. ಇನ್ನೇನ್ ಮಾಡಕ್ಕಾಗುತ್ತೆ, ಇನ್ನೆಷ್ಟು ಕೂಗಾಡಕ್ಕಾಗುತ್ತೆ? ಮಕ್ಳೆಲ್ಲ ಅಳ್ತಾ ಇದಾವೆ. ಸಣ್ಣ ಆಗ್ಬಿಟ್ಟಿದೆ ಮಕ್ಳು, ವೀಕ್ ಆಗ್ಬಿಟ್ಟಿದ್ದಾರೆ, ನೋಡಕ್ ಆಗ್ತಾ ಇಲ್ಲ ಅವಳಿಗೆ. ಸರಿ, ಭಗವದ್ಗೀತೆ ತಗೊಂಡ್ಲು. ಅದ್ ಯಾವ ಶ್ಲೋಕ ನೋಡಿದ್ಲು? ಅನನ್ಯ ಚಿಂತೆಯಂತೋಮ, ಒಂದು ಸೌದೆ ಕೊಳ್ಳಿ ತಗೊಂಬಂದು ಅದ್ರ ಮೇಲೆ ರಪ 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 ಅದು ಉಜ್ಬಿಡ್ತಾಳೆ. ಈ ಶ್ಲೋಕನೇ ತಾನೇ ನನ್ನ ಗಂಡನ ಹಿಂಗ್ ಮಾಡಿರೋದು. ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಪಾಸತೆ. ದುಡಿಯೋದು ಬಿಟ್ಬಿಟ್ಟು, ಮಾಡೋ ಕೆಲಸ ಮಾಡೋದು ಬಿಟ್ಬಿಟ್ಟು, ಯಾವಾಗ್ಲೂ ನನಗೆ ಭಗವಂತನ ಮೇಲೆ ನಂಬಿಕೆಯಿಂದ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನನ್ ಗತಿ ಏನಾಗ್ಬೇಕು ಅಂತ ಹೇಳಿ ಹೆಂಡತಿಗೆ ಕೋಪ ಬಂದು ಏನ್ ಮಾಡ್ತಾಳೆ, ಆ ಶ್ಲೋಕದ ಮೇಲೆ ಗೀಚ್ ಬಿಡ್ತಾಳೆ. ಬೇಡ ಈ ಶ್ಲೋಕ. ಸರಿ, ನೋಡಿಲ್ಲ ಗೀತಾ ಪಾಂಡ, ಗೊತ್ತಿಲ್ಲ. ನೋಡ್ತಾನೆ ಗೀತಾ ಪಾಂಡ, ಅಯ್ಯೋ ಏನಾಯ್ತು, ಎಂತ ಕೆಲಸ ಮಾಡ್ಬಿಡಿದಾಳೆ ಹೆಂಡತಿ. ಬೇಜಾರಾಯ್ತು ಅವನಿಗೆ. ಬೈಯಂಗಿಲ್ಲ, ಏನು ಅನ್ನಂಗಿಲ್ಲ ಇವಾಗ. ಹೌದು, ಅವ್ನ್ ಮಾಡಿದ್ದು ಹೆಂಡತಿ ಮಕ್ಳು ಎಂತವ್ರಿಗೂ ಕೋಪ ಬರೋದಿಲ್ವಾ? ದುಡಿದೆ, ಊಟ ತಂದು ಕೊಡದೆ, ಭಿಕ್ಷೆ ಎತ್ತದೆ, ಬರೀ ಗೀತೆ ಗೀತೆ ಅನ್ಕೊಂಡಿದ್ರೆ ಏನ್ ಮಾಡ್ಬೇಕು? ಕೋಪ ಬರುತ್ತೆ ಹೆಂಡತಿಯವ್ರಿಗೆ. ಸರಿ, ಏನಾಯ್ತು? ಮಲ್ಕೊಂಡ್ಬಿಟ್ರು, ತಣ್ಣೀರ್ ಕುಡ್ದು ಮಲ್ಕೊಂಡ್ಬಿಟ್ರು. ಸರಿ, ಬೆಳಿಗ್ಗೆ ಆಯ್ತು, ಯಾರೋ ಬಂದ್ರು, ಕಾಲಿಂಗ್ ಬೆಲ್ ಮಾಡಿದ್ರು, ಡೋರ್ ನಾಕ್ ಮಾಡಿದ್ರು, ಡೋರ್ ತಟ್ತಾ ಇದಾರೆ. ಸರಿ, ಆ ಗೀತಾ ಪಾಂಡ ಹೆಂಡತಿ ಏನ್ ಮಾಡ್ತಾಳೆ, ಬಾಗ್ಲ ಹತ್ರ ಬಂದ್ರು, ಡೋರ್ ಓಪನ್ ಮಾಡ್ತಾರೆ. ಯಾರೋ ಇಬ್ರು ಬಂದಿದ್ದಾರೆ ಹುಡುಗರು, ಏನೋ ಇಟ್ಕೊಂಡ್ ಬಂದಿದ್ದಾರೆ ತಲೆ ಮೇಲೆ. ಏನಪ್ಪಾ ಇದು ಘಮ ಘಮ ಅಂತ ಇದೆ, ಏನು ಊಟ? ಸೊ ಬ್ರಾಹ್ಮಣಿಗೆ ಆಶ್ಚರ್ಯ ಆಯ್ತು, ಯಾರು ಇವ್ರು ಹುಡುಗರು, ಯಾರು ಏನು ತಗೊಂಡ್ ಬಂದಿದಾರಲ್ಲ ಅಂತ. ಸರಿ, ಹೇಳ್ತಾರೆ, ನೋಡಪ್ಪ ಯಾರೋ, ಅದ್ರಲ್ಲಿ ಒಬ್ಬ ಹುಡುಗ ಹೇಳ್ತಾನೆ, ಸಣ್ಣ ಹುಡುಗ, ನೋಡಿ ಗೀತಾ ಪಾಂಡ ಫ್ರೆಂಡ್ ಒಬ್ರು ಇದಾರೆ, ಅವರು ನಿಮ್ ಮನೆಗೆ ಕೆಲವು ಐಟಮ್ಸ್ ಕೊಟ್ಬಿಟ್ಟು ಬನ್ನಿ ಅಂತ ನಮ್ಗೆ ಹೇಳಿದ್ದಾರೆ, ನಾವು ಕೂಲಿ ಕೆಲಸವ್ರು ಬಂದಿದೀವಿ ಅಂದ್ಬಿಟ್ಟ ಒಬ್ಬ ಹುಡುಗ. ಸರಿ, ಆ ಹೆಂಡತಿಗೆ ತುಂಬಾ ಖುಷಿ ಆಯ್ತು. ಅಬ್ಬಾ, ಸದ್ಯ ಊಟಕ್ಕೆ ಏನೋ ಸಿಕ್ತಲ್ಲ ಅಂತ ಹೇಳಿ ಒಳಗಡೆ, ಇರಿ ಒಂದ್ ನಿಮಿಷ ಇರಿ, ನಾನು ಕುಡಿಯಕ್ಕೆ ಏನೋ ತರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಡ್ತಾಳೆ. ಏನಿದೆ, ತಣ್ಣೀರ್ ಬಿಟ್ರೆ ಏನಿಲ್ಲ ಮನೇಲಿ. ಇನ್ನೇನೋ ಮೃಷ್ಟಾನ್ನ ತರ್ತೀನಿ ಅಂತ ಹೋಗ್ಲಿಲ್ಲ ಅವಳು, ನೀರ್ ಕೊಡ್ತೀನಿ ಇರಿ ಅಂತ ಹೋದ್ಲು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪರಿಚತಿ ತದಹಂ ಭಕ್ತಿ ಉಪರತಮ ಅಶ್ನಾಮಿ ಪ್ರೇತಾತ್ಮನಃ. ಕೃಷ್ಣ ಅಷ್ಟು ಚೆನ್ನಾಗಿ ಹೇಳ್ತಾನೆ ಗೀತೆಯಲ್ಲಿ. ಅರೆ, ನಿಮ್ಮ ಹತ್ರ ಏನಿಲ್ವಾ? ನೀರ್ ಕೊಡಿ ಸಾಕು ನನಗೆ. ಒಂದ್ ಪತ್ರೆ ಕೊಡಿ, ಒಂದ್ ಪುಷ್ಪ ಕೊಡಿ, ಒಂದು ಒಂದು ಹಣ್ಣು ಕೊಡಿ, ಒಂಚೂರು ನೀರ್ ಕೊಡಿ. ಸರಿ, ಬ್ರಾಹ್ಮಣಿ ಹೋದ್ಲು ಒಳಗಡೆ ನೀರ್ ತರ್ತೀನಿ ಅಂತ. ಬಂದ್ರು, ಹುಡುಗರು ನೋಡ್ತಾ ಇದ್ದಾಳೆ. ಆಮೇಲೆ ಆ ದೊಡ್ಡ ಹುಡುಗ ಹೇಳ್ತಾನೆ, ಅಮ್ಮ ತಾಯಿ, ಇವನಿಗೆ ನೀರ್ ಕುಡಿಯೋಕು ಆಗೋದಿಲ್ಲ, ಬಾಯಿ ಓಪನ್ ಮಾಡಕ್ ಆಗೋದಿಲ್ಲ, ತುಂಬಾ ನೋವಿದೆ ಅವನಿಗೆ. ಸರಿ, ಆಯ್ತಾಯ್ತು, ಒಂದ್ ಕೆಲಸ ಮಾಡಿ, ಅಲ್ಲೇ ಇಟ್ಬಿಟ್ಟು ಹೋಗಿ ಅಂತ ಹೇಳಿ ಅದೆಲ್ಲ ಮನೆ ಇಡ್ಸ್ಬಿಟ್ರು. ಮಕ್ಕಳು ಹೊರಟೋಗ್ಬಿಟ್ರು. ಇವಳು ಬಂದು ಹೇಳ್ತಾಳೆ, ನೋಡ್ರಿ ಯಾರೋ ಬಂದಿದಾರಂತೆ, ನಿಮ್ ಫ್ರೆಂಡ್ ಅಂತೆ, ಏನೋ ತರಕಾರಿ ಹಣ್ಣು ಏನೋ ವಿಧ ವಿಧವಾದ ಭಕ್ಷ್ಯ ಭೋಜನ ತಂದು ಕೊಟ್ಟಿದ್ದಾರೆ,
ಹೌದಾ, ಯಾರು ಅವರು? ಯಾರು ಗೊತ್ತಿಲ್ಲ, ನಿಮ್ ಫ್ರೆಂಡ್ ಕಳ್ಸಿದ್ರು ಅಂತ ಹೇಳಿದ್ರು. ಯಾರು ಬಂದಿದ್ರು? ಯಾರು ಇಬ್ರು ಹುಡುಗರು ಬಂದಿದ್ರು? ಹೌದಾ, ಹೆಂಗಿದ್ರು ಹುಡುಗರು? ಒಬ್ಬ ಸಣ್ಣವನು, ಒಬ್ಬ ದೊಡ್ಡವನಿದ್ದ, ಒಬ್ಬ ಸ್ವಲ್ಪ ಕಪ್ಪಗಿದ್ದ, ಇನ್ನೊಬ್ಬ ಫೇರ್ ಆಗಿದ್ದ. ಸರಿ, ಗೀತಾ ಪಂಡ ಕುತೂಹಲ ಆಯ್ತು ಅವನಿಗೆ. ಮತ್ತೆ ಏನ್ ಹೇಳಿದ್ರು ಏನು ಹೇಳ್ತಾ ಇಲ್ಲ. ಆ ದೊಡ್ಡ ಹುಡುಗ ಹೇಳ್ತಾನೆ, ಅವ್ನಿಗೆ ಮಾತಾಡಕ್ ಆಗೋದಿಲ್ವಂತೆ, ನೀರ್ ಕುಡಿಯಕ್ಕೂ ಆಗೋದಿಲ್ಲ, ಬಾಯಿ ಓಪನ್ ಮಾಡಕ್ ಆಗ್ತಾ ಇಲ್ಲ ಅವನಿಗೆ, ಬಾಯಲ್ಲಿ ರಕ್ತ ಬರ್ತಿದೆ. ನಾನು ನೀರಿಗೆ ಏನಾದ್ರು ಕೊಡ್ತೀನಿ ಅಂತ ಅಂದೆ, ಇಲ್ಲ ಅಷ್ಟರಲ್ಲಿ ಇಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಅವ್ನ್ ನಾಲಿಗೆ ಕೂಯ್ಕೊಂಡ್ಬಿಟ್ಟಿದ್ದಾನೆ, ನಾಲಿಗೆಯಲ್ಲಿ ರಕ್ತ ಬರ್ತಿದೆ. ಸರಿ, ಗೀತಾ ಪಂಡ ಅರ್ಥ ಆಯ್ತು ಅವನಿಗೆ. ಯಾಕಂದ್ರೆ ರಾತ್ರಿ ಏನಾಗಿತ್ತು, ಆ ಶ್ಲೋಕದ ಮೇಲೆ ಬರೆ ಹೇಳ್ಬಿಟ್ಟಿದ್ಲು ಹೆಂಡತಿ. ಸರಿ, ಹೋಗ್ತಾನೆ, ಆ ಗೀತೆ ಪುಸ್ತಕ ನೋಡ್ತಾನೆ, ಆ ಶ್ಲೋಕದ ಮೇಲೆ ಲೈನ್ ಹಿಡಿದಿದ್ರಲ್ಲ, ಅದು ಭಗವಂತ ನಾಲಿಗೆ ಮೇಲೆ ಹಿಡಿದ್ಬಿಟ್ಟಿರ್ತಾನೆ. ಭಗವಂತ ನಾಲಿಗೆ ಮೇಲೆ ಬರೆ ಬಂದ್ಬಿಟ್ಟಿರುತ್ತೆ. ಭಗವಂತನ ಮಾತು ಬೇರೆ ಅಲ್ಲ, ಭಗವಂತನ ಗೀತೆ ಬೇರೆ ಅಲ್ಲ, ಭಗವಂತ ನಾಲಿಗೆನೇ ಗೀತೆ. ಭಗವಂತ ಏನ್ ಮಾತಾಡಿದಾನೆ ಅದೇ ಗೀತೆ. ಇವಳು ಬ್ರಾಹ್ಮಣಿ ಆ ಶ್ಲೋಕದ ಮೇಲೆ ಬರೆ ಎಳ್ದಿರ್ತಾಳಲ್ವಾ, ಅದು ಕೃಷ್ಣನ ನಾಲಿಗೆ ಮೇಲೆ ಬರೆ ಬಂದಿರುತ್ತೆ. ಬಂದವ್ರು ಬೇರೆ ಯಾರು ಅಲ್ಲ, ಸಾಕ್ಷಾತ್ ಕೃಷ್ಣ ಬಲರಾಮರು. ಕಣ್ಣೀರಾಗ್ತಾನೆ ಬ್ರಾಹ್ಮಣಿಗೆ ಹೇಳ್ತಾನೆ, ನೋಡು ನಾನು ಹೇಳ್ತಾ ಇದ್ದೆ ನಿನಗೆ, ಭಗವಂತ ಮೇಲೆ ನಂಬಿಕೆ ಇಡು, ಶ್ರದ್ಧೆ ಇಡು, ಏನೋ ಒಂದ್ ಮಾಡ್ತೇನೆ ಅಂತ. ಸಾಕ್ಷಾತ್ ಭಗವಂತ ಬಂದಿದಾರಲ್ಲ, ಕೃಷ್ಣ ಬಲರಾಮರೇ ಮನೆ ಹತ್ರ ಬಂದಿದ್ರಲ್ಲ. ಆ ಬ್ರಾಹ್ಮಣಿಗೆ ಹೃದಯ ಹೊಡೆದೋಯ್ತು. ಎಷ್ಟು ದುಃಖ ಪಟ್ಲು, ಅಯ್ಯೋ ಎಂತ ಕೆಲಸ ಮಾಡ್ದೆ ಅಂದ್ರು. ಗೀತಾ ಪಾಂಡ ನೋಡ್ತಾನೆ, ಜಗನ್ನಾಥನ ತುಟಿ ಮೇಲೆ 3 ಲೈನ್ ಬಂದ್ಬಿಟ್ಟಿರುತ್ತೆ. ಗೀತೆ ಬೇರೆ ಅಲ್ಲ, ಜಗನ್ನಾಥ ಬೇರೆ ಅಲ್ಲ, ಬಂದ್ ಹುಡುಗರು ಬೇರೆ ಅಲ್ಲ, ಎಲ್ಲ ಒಂದೇ. ಆಲ್ಟರ್ ಅಲ್ಲಿ ಜಗನ್ನಾಥನ ತುಟಿ ಮೇಲೆ 3 ಲೈನ್ ಬಂದಿರುತ್ತೆ, ಗೆರೆ ಬಂದಿರುತ್ತೆ. ಯಾಕೆ? ಅದು ಆ ಶ್ಲೋಕದ ಮೇಲೆ ಬರೆ ಹಾಕಿದ್ದಕ್ಕೆ. ನಂಬಿಕೆ ಇಲ್ಲ ನಮ್ಗೆ. ಈಗ ಎಷ್ಟು ಜನಕ್ಕೆ ಇದನ್ನ ಹೇಳ್ತಾರೆ, ಇದೆಲ್ಲ ಎಲ್ಲಿ ನಡೆಯುತ್ತೆ ತಗೊಳ್ರಿ ಅಂತ ಅನ್ಸ್ಬೋದು. ಖಂಡಿತ ಭರವಸೆ ಇಡಿ, ಭಗವಂತ ಮೇಲೆ ನಂಬಿಕೆ ಇಡಿ. ಗೀತಾ ಪಾಂಡ ಸಾಮಾನ್ಯ ಭಕ್ತ ಅಲ್ಲ. ಭಕ್ತರ ಜೀವನದಲ್ಲಿ ಭಗವಂತ ಎಲ್ಲಾ ತರ ಆಟ ಆಡ್ತಾನೆ. ಯಾವ್ದೋ ರೂಪದಲ್ಲಿ ಭಗವಂತ ಬರ್ತಾನೆ ಮನೆಗೆ, ಯಾವ್ದೋ ರೂಪದಲ್ಲಿ. ನೋಡಿ, ನಮ್ ವೈಷ್ಣವರು ಎಷ್ಟು ಕೃಪಾಳುಗಳು. ಯಾರೋ ವೈಷ್ಣವರು ನಮ್ ಜೊತೆ ನಮ್ಮ ಜೀವನದಲ್ಲಿ ಅಕಸ್ಮಾತ್ ಆಗಿ ಬರ್ತಾರೆ. ನಮ್ಗೆ ಅಕಸ್ಮಾತ್, ಆದ್ರೆ ಭಗವಂತನಿಗೆ ಅದು ಪ್ರೀ ಪ್ಲಾನ್, ಪೂರ್ವ ನಿಯೋಜಿತ ಯೋಜನೆ. ಅವರು ನಮಗೆ ಭಗವಂತನ ಭಕ್ತಿ ಮಾಡೋದು ಹೇಳ್ಕೊಡ್ತಾರೆ, ಮಹಾಮಂತ್ರ ಹೇಳೋದು ಹೇಳ್ಕೊಡ್ತಾರೆ, ಗೀತೆ ಓದೋದು ಹೇಳ್ಕೊಡ್ತಾರೆ, ಭಾಗವತ ಓದೋದು ಹೇಳ್ಕೊಡ್ತಾರೆ. ಆದ್ರೆ ಜನಕ್ಕೆ ಅದು ಅರ್ಥ ಆಗೋದಿಲ್ಲ. ಮುಂದಕ್ಕೆ ಹೋಗ್ರಿ, ಯಾರು ಇಲ್ಲ. ಭಗವಂತ ಹೋಗ್ತಾನೆ ಮುಂದಕ್ಕೆ, ಇನ್ನೊಬ್ರು ಮನೆಗೆ ಹೋಗ್ತಾನೆ. ಕೈಯಲ್ಲಿ ಭಗವದ್ಗೀತೆ ಇದೆ, ಭಾಗವತಂ ಇದೆ ಅಂದ್ರೆ ಸಾಕ್ಷಾತ್ ಕೃಷ್ಣ ಇದ್ದಾನೆ ಜೊತೆಲಿ ಅಂತ ಅರ್ಥ. ಮುಂದಕ್ಕೆ ಹೋಗ್ರಿ, ಯಾರಿಲ್ಲ, ನಮಗ್ ಬೇಕಾಗಿಲ್ಲ, ನಮ್ಗೆ ಇದು ಬೇಕಾಗಿಲ್ಲ, ಬುಕ್ ಬೇಕಾಗಿಲ್ಲ, ನಮ್ಗೆ ಓದೋದಿಲ್ಲ. ಮತ್ತೆ ಇನ್ನೇನ್ ಬೇಕು? ಇನ್ಯಾವ್ದ್ರ ಮೇಲೆ ನಂಬಿಕೆ ಇದೆ ನಮ್ಗೆ? ನಮ್ಮ ವ್ಯವಹಾರದ ಮೇಲೆ ನಂಬಿಕೆ, ನಮ್ ಶಕ್ತಿ ಮೇಲೆ ನಂಬಿಕೆ, ನಮ್ಗೆ ಈ ಜನರ ಮೇಲೆ ನಂಬಿಕೆ, ನಮ್ಮ ರಾಜಕೀಯ ವ್ಯಕ್ತಿಗಳ ಮೇಲೆ ನಂಬಿಕೆ, ನಮ್ಗೆ ಬಿಸ್ನೆಸ್ ಮ್ಯಾನ್ಗಳ ಮೇಲೆ ನಂಬಿಕೆ, ನಮ್ಗೆ ನ್ಯೂಸ್ ಪೇಪರ್ ಅವ್ರ ಮೇಲೆ ನಂಬಿಕೆ, ಟಿವಿ ಚಾನಲ್ ಅವ್ರ ಮೇಲೆ ನಂಬಿಕೆ, ನಮ್ಗೆ ಗೀತೆ ಮೇಲೆ ನಂಬಿಕೆ ಇಲ್ಲ. ಇದು ಯಾವ್ದು ಕಟ್ಟುಕತೆ ಅಲ್ಲ. ಭಗವಂತನ ಶುದ್ಧ ಭಕ್ತರು ಜೀವನದಲ್ಲಿ ನಡೆಯುತ್ತೆ. ನಾವು ನಮ್ಮ ಕಣ್ಣಿಗೆ ಭಗವಂತನ ಪ್ರೇಮಾಂಜನ ಹಾಕೊಂಡು ನೋಡಿದ್ರೆ ಅಂತವ್ರು ಕಾಣಿಸ್ತಾರೆ. ಪ್ರತಿದಿನ ಯಾರಾದ್ರೂ ನಾವು ಹೊರಗಡೆ ಬಂದ್ರೆ, ಯಾರಾದ್ರೂ ಒಬ್ರು ತಿಲಕ ಹಚ್ಚಿರೋರು, ಕಂಟಿ ಮೇಲೆ ಹಾಕಿರೋರು, ಕೈಯಲ್ಲಿ ಚಾಂಟಿಂಗ್ ಬಿಡಿಸಿರೋರು ನಾವು ನೋಡ್ತೀವಿ. ಒಬ್ರಾದ್ರು ಅಟ್ಲೀಸ್ಟ್ ಕಾಣಿಸ್ತಾರೆ ಅಂತವ್ರು. ಭಗವಂತ ದರ್ಶನ ಕೊಡಿಸ್ತಾನೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ. ಪ್ರೇಮಾಂಜನ ಹಾಕೊಂಡು ನೋಡಿ, ಕಣ್ಣಿಗೆ ಕಾಣಿಸ್ತಾನೆ ಭಗವಂತ. ನಂಬಿಕೆ ಬೆಳಿಬೇಕು ನಮ್ಮಲ್ಲಿ. ಯಾಕೆ ನಂಬಿಕೆ ಬರ್ತಾ ಇಲ್ಲ? ನಂಬಿಕೆ ಬೆಳೆಯೋದಕ್ಕೆ ಕಳೆ ಬೆಳೆದ್ ಬಿಟ್ಟಿದೆ ನಮ್ಮಲ್ಲಿ. ನಂಬಿಕೆ ಜೊತೆ ಅಪ ಅನ್ನೋದು ಬೆಳೆದ್ ಬಿಟ್ಟಿದೆ, ಅಪನಂಬಿಕೆ ಬೆಳ್ಕೊಂಡಿದೆ ನಮ್ಗೆ. ಗೀತಾ
ಪಾಂಡ ಶುದ್ಧ ಭಕ್ತ ಬ್ರಾಹ್ಮಣ ಆಗಿದ್ರು ಕೂಡ ಆ ಬ್ರಾಹ್ಮಣಿಗೆ ಭಗವದ್ಗೀತೆ ಮೇಲೆ ನಂಬಿಕೆ ಇಲ್ಲ. ನಾವು ಎಷ್ಟೋ ಜನಕ್ಕೆ ಹೇಳ್ತೀವಿ, ಸರ್ ನೀವು ಭರತ ಬ್ರಾಹ್ಮಣರಾಗಿದ್ದೀರಿ, ಯಾಕೆ ಭಗವದ್ಗೀತೆ ಭಾಗವತ್ ಓದ್ತಾ ಇಲ್ಲ ನೀವು? ನೀವು ಸಮಾಜವನ್ನ ತಿರ್ಬೇಕು, ನೀವು ಇನ್ನೊಬ್ಬರಿಗೆ ಇನ್ಸ್ಪೈರ್ ಮಾಡ್ಬೇಕು, ನೀವು ಇನ್ನೊಬ್ಬರಿಗೆ ಮೋಟಿವೇಟ್ ಮಾಡ್ಬೇಕು. ನೀವೇ ಬಂದ್ರೆ ಮತ್ತೆ ನಾವು ಹೇಗೆ ಸರ್ ತಿದ್ಕೊಳ್ಳೋದು? ನಮ್ಮನ್ನ ಯಾರು ಸರ್ ತಿದ್ಬೇಕು? ತುಂಬಾ ಜನ ಬ್ರಾಹ್ಮಣರು ಪರಿಚಯ ಇದ್ದಾರೆ ನಮ್ಗೆ, ಬೈ ಬರ್ತ್ ಬ್ರಾಹ್ಮಿಣ್ಸ್ ಅಷ್ಟೇನೆ, ನಾಟ್ ಬೈ ಕ್ವಾಲಿಟೀಸ್. ಬ್ರಾಹ್ಮಣ ಹೇಗಿರ್ಬೇಕಂದ್ರೆ ಬ್ರಾಹ್ಮಣತ್ವ ಇರ್ಬೇಕು ಅವನಿಗೆ. ಬ್ರಾಹ್ಮಣತ್ವ ಅಂದ್ರೆ ಏನು? ಬ್ರಹ್ಮ ಜಾನಾತೀತಿ ಬ್ರಾಹ್ಮಣ. ಭಗವಂತನ ಬಗ್ಗೆ ತಿಳುವಳಿಕೆ ಬೇಕು, ಭಗವಂತನ ಬಗ್ಗೆ ನಂಬಿಕೆ ಬೇಕು. ಬರೀ ಇದ್ರೆ ಸಾಲದು, ನಂಬಿಕೆ ಬೇಕು. ತಿಳುವಳಿಕೆ ಇದ್ದು ನಂಬಿಕೆ ಇಲ್ಲ ಅಂದ್ರೆ ವ್ಯರ್ಥ ಆಗುತ್ತೆ. ಎಷ್ಟು ಜನ ಹೇಳ್ತಾರೆ, ಓ ಭಗವದ್ಗೀತೆ ಅಂದ್ರೆ ನಮ್ಗೆ ಗೊತ್ತಿದೆ. ಏನು ಭಗವಂತ ಹೇಳಿರೋದು? ಹೌದು. ನಂಬಿಕೆ ಇದೆಯಾ ನಿಮ್ಗೆ? ಹೋಗ್ಲಿ, ಇಲ್ಲ. ತಿಳುವಳಿಕೆ ಸಾಲದು, ಜ್ಞಾನ ಬೇಕಿಲ್ಲ ನಮ್ಗೆ. ಜ್ಞಾನದ ಅವಶ್ಯಕತೆ ಇಲ್ಲ, ಜ್ಞಾನ ಬೇಕಿಲ್ಲ ನಮ್ಗೆ ನಂಬಿಕೆ ಬೇಕು. ಜ್ಞಾನ ಎಲ್ರಿಗೂ ಇದೆ. ಒಂದು ನಾಯಿ ರೋಡ್ ಕ್ರಾಸ್ ಮಾಡುತ್ತೆ, ಎಷ್ಟು ಚೆನ್ನಾಗಿ ಆ ಕಡೆ ಈ ಕಡೆ ನೋಡುತ್ತೆ, ಹೋಗುತ್ತೆ, ಕ್ರಾಸ್ ಮಾಡುತ್ತೆ. ನಾಯಿ ಬಿಡಿ, ಕಾಗೆ, ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದೆ, ಕಾಗೆ ಯಾವ್ದೋ ಒಂದು ಕಾಯಿ ತಗೊಂಡೋಗುತ್ತೆ, ಬೀಜ, ಏನೋ ಕಡಲೆಕಾಯಿ ಬೀಜ ತರ ಏನೋ ಒಂದು ಇರುತ್ತೆ, ಅದು ಕುಕ್ಕುತ್ತೆ. ಕುಕ್ಕದಾಗ ಅದು ಬೀಜ ಒಡೆಯೋದಿಲ್ಲ. ಅದೇನ್ ಮಾಡುತ್ತೆ, ಮೇಲೆ ತಗೊಂಡೋಗಿ ಆ ಮರದ ಮೇಲಿಂದ ಕೆಳಗಡೆ ಬೀಳ್ಸುತ್ತೆ, ಹೊಡೆದೋಗುತ್ತೆ. ಅದು ಭಗವಂತ ಬುದ್ಧಿ ಕೊಟ್ಟಿದ್ದಾನೆ, ಬಟ್ ಏನ್ ಪ್ರಯೋಜನ ಆಯ್ತು? ಭಗವಂತನ ಮೇಲೆ ಅದ್ ಬರೋ ತನಕ ಭಗವಂತ ಕೃಪೆ ಕೊಡೋದಿಲ್ಲ, ಅದಂತೂ ಗ್ಯಾರಂಟಿ 100%. ಅಷ್ಟೇ. ಅದಕ್ಕೆ ನಾವ್ ಯಾಕೆ ಭಕ್ತ ಲೀಲೆಗಳನ್ನ ಶ್ರವಣ ಮಾಡ್ಬೇಕು? ಆ ಲೀಲೆ ಕೇಳ್ತಾ ಕೇಳ್ತಾ ನಮ್ಮಲ್ಲಿ ನಂಬಿಕೆ ಬೆಳೆಯುತ್ತೆ. ಆವಾಗ ಹೃದಯದಲ್ಲಿ ಬಂದು ಭಗವಂತ ನೆಲೆಸ್ತಾನೆ. ಇವಾಗ ಭಗವಂತ ಇದಾನೆ ಅಷ್ಟೇನೆ. ನಿಧಿ, ಈಗ ನಾನು ನಿಂತಿರೋ ಜಾಗದ ಕೆಳಗಡೆ ನಿಧಿ ಇರ್ಬೋದು, ಯಾರಿಗ್ ಗೊತ್ತು? ಇದೆ ಅಷ್ಟೇ, ಬಟ್ ಗೊತ್ತಿಲ್ಲ ನನಗಿದೆ ಅಂತ. ಏನ್ ಪ್ರಯೋಜನ ಆಯ್ತು? ಅದಕ್ಕೆ ಇರುವುದು ಸಂಪತ್ತಲ್ಲ, ಇರುವುದಿದ್ದಾನೆ. ಪ್ರಾಣಿ ಪಕ್ಷಿಗಳ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ. ಆದ್ರೆ ಅದು ಯಾವಾಗ ನಮ್ಗೆ ಸಂಪತ್ತಾಗುತ್ತೆ, ಇದೆ ಅನ್ನೋದು ಅರಿವಿಗೆ ಬಂದಾಗ, ಇರುವಿನ ಅರಿವು ಮುಖ್ಯ. ಸೊ ಅದಕ್ಕೆ ಪ್ರಯತ್ನ ಮಾಡಿ, ಭಗವಂತನ ಹುಡುಕೋ ಪ್ರಯತ್ನ ಮಾಡಿ. ಎಲ್ಲಿ? ಗುಡಿಲಲ್ಲ, ಕಲ್ಲು ಮಣ್ಣಿನ ಗುಡಿಯೊಳಗೆ ಅಲ್ಲಿಲ್ಲ ಭಗವಂತ. ಫಸ್ಟು ಅದಕ್ಕೆ ಹೇಳುದು, ನಾವು 11ನೇ ಸ್ಕಂದಕ್ಕೆ ಬಂದಾಗ ಉದ್ಧವನಿಗೆ ಏನೆಲ್ಲ ಉಪದೇಶ ಮಾಡ್ತೇನೆ ಭಗವಂತ, ಅದನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅದ್ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಕೃಷ್ಣ ಪುಸ್ತಕ ಓದಬೇಕು ಮೊದ್ಲೇ. ಕೃಷ್ಣ ಪುಸ್ತಕ ಓದಾಗ ಏನಾಗುತ್ತೆ, ನಮ್ಮಲ್ಲಿ ಹೃದಯದಲ್ಲಿ ಅವನ ಬಗ್ಗೆ ಪ್ರೀತಿ ಮೂಡುತ್ತೆ. ಪ್ರೀತಿ ಮೂಡಿದಾಗ ಏನಾಗುತ್ತೆ, ಭಗವಂತ ಆ ಜ್ಞಾನ ತಾನಾಗೆ ಕೊಟ್ಬಿಡ್ತಾನೆ. ಜ್ಞಾನಕ್ಕೋಸ್ಕರ ಹೊಸ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಜ್ಞಾನ ಪಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಭಕ್ತಿ ಮಾಡಿದ್ರೆ ತಾನಾಗೆ ಜ್ಞಾನ ಬಂದ್ಬಿಡುತ್ತೆ, ಶುದ್ಧ ಜ್ಞಾನ ಬಂದ್ಬಿಡುತ್ತೆ. ಅದಕ್ಕೆ ದಿನ ಎಷ್ಟೆಷ್ಟು ಆಗುತ್ತೋ ಅಷ್ಟು ಭಗವಂತನ ಲೀಲೆಗಳನ್ನ ಕುರಿತು ಚರ್ಚೆ ಮಾಡೋಣ. ಹೇಳ್ತಾ ಇನ್ನು ಹೇಳ್ಬೇಕು ಅಂತ ಅನ್ಸುತ್ತೆ, ಕೇಳುವಾಗ್ಲೂ ಅಷ್ಟೇ, ಕೇಳ್ತಾ ಇನ್ನು ಕೇಳ್ಬೇಕು ಅಂತ ಅನ್ಸುತ್ತೆ. ಸಮಯ ನಮ್ಗೆ ಭಗವಂತ ಎಷ್ಟು ಕೊಟ್ಟಿದ್ದಾನೆ, ಸಮಯದಲ್ಲಿ ನಾವು ಯಥಾಶಕ್ತಿ ಯಥಾಮತಿ ನಾವು ಭಗವಂತನ ಗುಣಗಾನ ಮಾಡೋಣ. ಜೈ ಜಗನ್ನಾಥ. ಓಕೆ, ಸೊ ಏನಾದ್ರು ಪ್ರಶ್ನೆಗಳು, ಏನಾದ್ರು ರಿಯಲೈಸೇಷನ್? ಭಗವಂತ ಕಾಣಿಸದ್ನ ನಮ್ಮ ಹೃದಯದಲ್ಲಿ? ಸೊ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಭಗವಂತ ಇದಾನೆ, ಬಟ್ ಕಾಣಿಸದ ಅವನು ಖಂಡಿತ ಕಾಣಿಸ್ತಾನೆ, ಯಾವ್ದೋ ರೂಪದಲ್ಲಿ. ಹಲೋ, ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ನಾನು ಈ ಗ್ರೂಪ್ ಜಾಯ್ನ್ ಆಗ್ಬೇಕಾದ್ರೆ ಲಾಸ್ಟ್ ಮಂಡೇ ಅವರು ಶ್ರೀಲ ಪ್ರಭುಪಾದ್ ಅವರು, ನಾನು ಆಫ್ಟರ್ನೂನ್ ಮಲಗಿರ್ಬೇಕಾದ್ರೆ ಅವರು 1 ನಿಮಿಷ ಕಾಣಿಸಿದ್ರು. ಆ ಕಾಣಿಸಿದ ತಕ್ಷಣ ಇದು ಬಿರುಗಾಳಿ ಮಳೆ ಜಾಸ್ತಿ ಆಗಿತ್ತು. ಅಂತ ಟೈಮಲ್ಲಿ ಬಾಗ್ಲು ಓಪನ್ ಆಯ್ತು ಅಷ್ಟೇ. ಮತ್ತೆ ನಾನು ಸಡನ್ ಆಗಿ ಗ್ರೂಪ್ ಜಾಯ್ನ್ ಆಗಿದ್ದೆ. ತಗೊಬಂದು ಜಾಸ್ತಿ ದಿವಸ ಆಗಿತ್ತು. ನಾನು ಇದು ಹೊಸಕೋಟೆ ಎಲ್ಲ ಹಂಚಬೇಕಾದ್ರೆ ನಾನು ತಗೊಂಡಿದ್ದೆ ಅದು ಪಾಂಪ್ಲೆಟ್.
ಮತ್ತೆ ಗ್ರೂಪ್ ಜಾಯ್ನ್ Okay. ಆಗಿದೆ, ಇಲ್ಲಾಂದ್ರೆ ಸುಮ್ನೆ ಇದ್ಬಿಡೋನು ಆ ತರ ಓಕೆ. ಹ್ಮ್. ಇಲ್ಲಿ ನಿಮ್ಗೆ ಯಾರು ಕನೆಕ್ಟ್ ಮಾಡ್ತಿದ್ರು? ಇಲ್ಲ ಅಂದ್ರೆ ಇದು ಬುಕ್ ನ ಯಾರೋ ಪಬ್ಲಿಷ್ ಮಾಡಕ್ ಬಂದಿದ್ರು ಅಂತ ಸಮಯದಲ್ಲಿ ನಾ ತಗೊಂಡಿದ್ದ ಪಾಂಪ್ಲೆಟ್. ಓಕೆ ಓಕೆ ಜೈ. ನೋಡಿ ಈಗ ಯಾರೊಬ್ರಿಗೆ ಸುಕೃತಿ ಹೋಗುತ್ತಾ, ಯಾರು ಮಾಡಿರ್ತಾರೆ, ನಮ್ಮ ಹೊಸಕೋಟೆ ಯಾರೋ ಡಿವೋಟಿಸ್ ಬುಕ್ ಡಿಸ್ಟ್ರಿಬ್ಯೂಷನ್ ಹೋಗಿರ್ತಾರೆ, ಪಾಂಪ್ಲೆಟ್ ಕೊಟ್ಟಿರ್ತೀವಿ. ಓಕೆ, ಸೊ ಯಾವ್ದೋ ರೂಪದಲ್ಲಿ ಭಗವಂತ ನಿಮ್ಮ ಹತ್ರಕ್ಕೆ ಬಂದಿದ್ದಾನೆ. ಹೌದು ಪ್ರಭು. ಅಲ್ವಾ? ಸೊ ಇದನ್ನ ನಾವು ಕುಲ್ಕ ಬಂದ್ರಿ, ಗ್ರೂಪ್ ಜಾಯ್ನ್ ಆಗಿದ್ದೀರಾ, ಕ್ಲಾಸ್ ಕೇಳ್ತಿದ್ದೀರಾ, ಪ್ರೋಪಾದ ಕೃಪೆ ಸಿಗುತ್ತೆ, ಭಗವಂತನ ಕೃಪೆ ಸಿಗುತ್ತೆ, ಇಷ್ಟೇ. ಇನ್ ಮಿಕ್ಕಿದ್ದು ಭಗವಂತನ ಏನು ಕಸ್ಟಡಿ, ಅವ್ನ ಹ್ಯಾಂಡ್ ಓವರ್ ಆಗ್ಬಿಡ್ತೀವಿ. ಓಕೆ, ಥ್ಯಾಂಕ್ ಯು ಪ್ರಭು. ಹರೇ ಹರೇ ಕೃಷ್ಣ. ಕೃಷ್ಣ. ಜೈ ಜೈ. ಹರೇ ಕೃಷ್ಣ. ಓಕೆ, ಸೊ ಅಲ್ಲಿಗೆ ಸ್ಟಾಪ್ ಮಾಡ್ಬೋದಾ? ಒಂದು 5 ನಿಮಿಷ ಕ್ಲಾಸ್ ಮುಗಿದ ಮೇಲೆ ಮೈಂಡ್ನ ಆ ಕಡೆ ಹರಿಸ್ಬೇಡಿ, ಹಾಗೆ ಕೂತ್ಕೊಳ್ಳಿ. ಎಲ್ಲೆಲ್ಲಿ ಕೂತಿದ್ರು ಅದೇ ಜಾಗದಲ್ಲಿ ಕೂತ್ಕೊಳ್ಳಿ, ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರಿ. ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್. ಓಕೆ, ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಗದೃಶ್ಯ ಪ್ರಭುಪಾದ की जय. श्री जगन्नाथ बलदेव सुभद्रा सुदर्शन की जय. श्री जगन्नाथ रथ यात्रा महोत्सव की जय. अनंत कोटि वैष्णव की जय. थैंक यू. हरे कृष्ण.